ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೇ ತಿಂಗಳು 26ನೇ ತಾರೀಕು ಮಹಾಶಿವರಾತ್ರಿ ಬರ್ತಾ ಇದೆ. ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನಿವತ್ತು ಭಾಳ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಜೀವನದಲ್ಲೂ ಕೂಡ ಭಾಳ ವಿಶೇಷವಾದಂಥ ಶಾಪಗಳು, ಪಾಪಗಳು, ಬಾಧೆಗಳು ಏನಾದರೂ ಇತ್ತು ಅಂದರೆ ಇವತ್ತು ನಾನು ತೋರಿಸುವಂಥ ಒಂದು ವಿಶೇಷವಾದಂಥ ಪೂಜಾ ವಿಧಾನವನ್ನು ನೀವು ಮಾಡಿದ್ದೇ ಆದರೆ ಶಿವರಾತ್ರಿ ದಿವಸ ನಿಜವಾಗಿ ಈ ವರ್ಷ ಶಿವರಾತ್ರಿ ನಿಮಗೆ ಭಾಳಷ್ಟು ಪ್ರೋತ್ಸಾಹ, ಬೆಂಬಲ ಮತ್ತು ಆಶೀರ್ವಾದ ಮಾಡುತ್ತೆ. ಆದ್ದರಿಂದ ಇವತ್ತು ಪ್ರತಿಯೊಬ್ಬರು ನಾನು ಹೇಳುವಂಥ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಒಂದು ಪೇಪರ್ ಪೆನ್ ತೊಗೊಂಡು ಬರ್ಕೊಳ್ಳಿ. ಈ ಒಂದು ಶಿವರಾತ್ರಿನ ಈ ವರ್ಷ ಕ್ರೋಧಿನಾಮ ಸಂವತ್ಸರ ಕೊನೆಯ ಹಬ್ಬ, ಈ ವರ್ಷದ ಕೊನೆಯ ಹಬ್ಬ ನಮಗೆ ಹಿಂದೂಗಳಿಗೆ ಹಿಂದೂ ಪಂಚಾಂಗದ ಪ್ರಕಾರ ಈ ಒಂದು ಕೊನೆಯ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿ ಈ ಕ್ರೋಧಿನಾಮ ಸಂವತ್ಸರ ಮಾಡಿದಂಥ ಮಹಾಪಾಪ ಶಾಪಗಳನ್ನೆಲ್ಲ ಕಳ್ಕೊಂಡು ವಿಶ್ವಾವಸು ಸಂವತ್ಸರಕ್ಕೆ ಯಾವ ರೀತಿ ನಾವು ಪಾದಾರ್ಪಣೆ ಮಾಡಬೇಕು, ನಮಗೆಲ್ಲ ಥರ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ನಾವೇನು ಅಂದ್ಕೊಂಡಿದ್ದೀವೋ ಆ ಕೆಲಸಗಳೆಲ್ಲ ಈ ವರ್ಷ ಚೆನ್ನಾಗಿ ಆಗಬೇಕು ಅಂತಂದರೆ ಆ ಶಿವನಲ್ಲಿ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ದೇವತೆಗಳಲ್ಲಿ ಭೇದ ಭಾವ ಮಾಡಬಾರ್ದು. ನಾವು ನಾಮ ಹಾಕೋ ದೇವ್ರನ್ನ ಪೂಜೆ ಮಾಡ್ತೀವಿ, ನಾವು ಶಿವನ ಪೂಜೆ ಮಾಡಲ್ಲ, ನಾವು ಈ ದೇವ್ರನ್ನ ಪೂಜೆ ಮಾಡಲ್ಲ ಅನ್ನೋ ಒಂದು ಭೇದ ಭಾವ ಬಿಟ್ಟು ಈ ಪೂಜೆಯನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜಾತಕದಲ್ಲಿ ಪಿತೃಶಾಪ, ಗೋಹತ್ಯ, ಎಲ್ಲಕ್ಕಿಂತ ಹೆಚ್ಚಾಗಿ ಗುರುಶಾಪ ಇವೆಲ್ಲ ನಿವಾರಣೆ ಆಗುತ್ತಂತೆ. ನಾನಿವತ್ತು ಹೇಳ್ತಾ ಇರೋ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಬರುವಂಥ ವಿಶೇಷ ಪೂಜಾ ವಿಧಿವಿಧಾನವನ್ನು ನಾನು ಶಿವಪುರಾಣದಲ್ಲಿ ಹೇಳ್ತಾರೆ. ಆ ಶಿವಪುರಾಣದಲ್ಲಿ ಬಂದಂಥ ಕೆಲವು ವಿಶೇಷವಾದಂಥ ಸೀಕ್ರೆಟ್ ಮಾಹಿತಿಗಳನ್ನು, ಭಾಳ ರಹಸ್ಯಕರವಾದಂಥ ವಿಷಯಗಳನ್ನು ನಾನಿವತ್ತು ಕನ್ಸಾಲ್ಟೇಟ್ ಮಾಡಿ ಸಂಗ್ರಹಣೆ ಮಾಡಿ ನಿಮಗೋಸ್ಕರ ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಮಹಾಶಿವರಾತ್ರಿನ ಆಚರಣೆ ಮಾಡಿ ಅಂಥೇಳಿ. ಆದ್ದರಿಂದ ಈ ಒಂದು ಶಿವರಾತ್ರಿ 26ನೇ ತಾರೀಕು ನೀವೆಲ್ಲರೂ ಈ ಪೂಜೆ ಮಾಡಲೇಬೇಕು. ಮನೆಯಲ್ಲಿ ಹೇಗೆ ಮಾಡಬೇಕು ಅನ್ನೋ ವಿಚಾರನ, ಪೂಜೆಗೆ ಬೇಕಾದಂಥ ಪೂಜಾ ದ್ರವ್ಯಗಳು ಏನು ಬೇಕು ಇದನ್ನೆಲ್ಲ ನಾನು ತಿಳಿಸ್ತಾ ಹೋಗ್ತೀನಿ. ಭಾಳ ಸಿಂಪಲ್ ಇದು. ನೀವು ಕಾಶಿ ರಾಮೇಶ್ವರಕ್ಕೆ ಹೋಗೋದು, ಬೇರೆ ಬೇರೆ ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡ್ತೀರ. ಇದೊಂದು ವರ್ಷ ನಿಮ್ಮ ಮನೇಲೇ ಕೂತ್ಕೊಂಡು ಇದೊಂದು ಮಾಡಿ ನೋಡಿ, ಎಲ್ಲ ಈಶ್ವರರು ನಿಮ್ಮ ಮನೆಗೆ ಬಂದುಬಿಡ್ತಾರೆ. ಆ ಲೆವೆಲ್ಗೆ ನೀವು ವಶೀಕರಣ ಮಾಡ್ಕೋಬೇಕು ನಿಮ್ಮ ಪೂಜಾ ವಿಧಾನದಿಂದ. ಹಾಗಾದರೆ ಅದು ಯಾವುದಪ್ಪ ಅಂತಂದರೆ ಪಂಚಲಿಂಗ ಪೂಜೆ ಅಂಥೇಳಿ 5 ಲಿಂಗಗಳನ್ನು ಇವತ್ತು ನೀವು ಅಂದರೆ ಶಿವರಾತ್ರಿ ದಿವಸ ಇಟ್ಟು ಪೂಜೆ ಮಾಡಬೇಕು. ಆ ಪೂಜೆ ಏನಕ್ಕೆ ಮಾಡಬೇಕು, ಯಾತಕ್ಕೆ ಮಾಡಬೇಕು, ಮಾಡೋದ್ರಿಂದ ಏನು ಲಾಭ ಅಂತ 5 ಲಿಂಗಗಳು. ನಾವು ತಲಕಾಡಿನಾಗ ಹೋಗ್ತೀವಿ, ಇಡೀ ವರ್ಲ್ಡಲ್ಲಿ 5 ಲಿಂಗಗಳು ಒಂದೇ ಕಡೆ ಇದ್ದಾರೆ ಅಂತಂದರೆ ತಲಕಾಡು ಬಿಟ್ಟರೆ ನಮ್ಮ ದಕ್ಷಿಣ ಭಾರತದಲ್ಲಿ. ಅದೇನು ಸಾಮಾನ್ಯ ಲಿಂಗಗಳಲ್ಲ, ಪಂಚಭೂತ ಲಿಂಗಗಳು, 5 ಲಿಂಗಗಳು. ಏನು? ಅಗ್ನಿ, ಇಡೀ ಜಗತ್ತಿನ ಅಗ್ನಿ ತತ್ವ, ಅಗ್ನಿಯನ್ನು ಕಂಟ್ರೋಲ್, ಫೈರನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಫೈರ್ ಸ್ಟೇಷನ್ ಇದೆ, ಅದು ಒಂದು ಲಿಂಗ, ಅಗ್ನಿಲಿಂಗ ಅಂತ ಕರೀತಾರೆ. ವಾಯುಲಿಂಗ, ಇಡೀ ಜಗತ್ತಿಗೆ ಗಾಳಿ, ಬಿರುಗಾಳಿ, ಸುಂಟ್ರ ಗಾಳಿಯನ್ನು ಕೊಡುವಂಥದ್ದು, ಒಳ್ಳೆ ಆಕ್ಸಿಜನ್ ಕೊಟ್ಟು ಕಾರ್ಬನ್ ಡೈಆಕ್ಸೈಡನ್ನ ತೆಗೆದಾಕಿ ಒಳ್ಳೆ ಆಕ್ಸಿಜನ್ ಜಗತ್ತಿಗೆ ಕೊಡೋದಕ್ಕೆ ಒಂದು ಲಿಂಗ ಇದೆ, ಅದಕ್ಕೆ ವಾಯುಲಿಂಗ ಅಂತ ಕರೀತಾರೆ. ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರುವೆಯಿಂದ ಹಿಡಿದು ಸಕಲ ಚರಾಚರ 84 ಲಕ್ಷ ಜೀವರಾಶಿಗಳ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಲಿಂಗ ಇದೆ, ಅದು ಆಕಾಶಲಿಂಗ ಅಂತೇಳಿ. ಇಡೀ ಬ್ರಹ್ಮಾಂಡವನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಲಿಂಗ ಇದೆ, ಪೃಥ್ವಿಲಿಂಗ, ಭೂಮಿಲಿಂಗ ಅಂತ ಕರೀತಾರೆ. ಇನ್ನೊಂದು, ಈ ಭೂಮಿ ಮೇಲೆ ನೀರು ಬೇಕು,
ಆ ಇಡೀ ಜಗತ್ತಲ್ಲಿರೋ ನೀರಿನ ಅಂಶವನ್ನು ನೀರನ್ನು ಕಂಟ್ರೋಲ್ ಮಾಡೋಕ್ಕೊಂದು ಸ್ವಿಚ್ ಬೋರ್ಡ್ ಇದೆ. ಆ ಸ್ವಿಚ್ ಬೋರ್ಡೇ ಈ ಜಲಲಿಂಗ ಅಂತೇಳಿ. ಆದ್ದರಿಂದ ಶಿವರಾತ್ರಿ ದಿವಸ ಅಗ್ನಿಲಿಂಗ, ವಾಯುಲಿಂಗ, ಆಕಾಶಲಿಂಗ, ಭೂಮಿಲಿಂಗ, ಜಲಲಿಂಗ ಈ 5 ಲಿಂಗಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಭಾಳ ವಿಶೇಷವಾದಂಥ ಒಂದು ಆಶೀರ್ವಾದ ಆಗುತ್ತೆ. ಶಿವರಾತ್ರಿ ದಿವಸ, ಮಹಾಶಿವರಾತ್ರಿ ದಿವಸ, ತಿಂಗಳಿಗೆ ಶಿವರಾತ್ರಿ ಬರುತ್ತೆ, ಪ್ರತಿ ತಿಂಗಳು ಶಿವರಾತ್ರಿ ಬರುತ್ತೆ, ಮಾಸ ಶಿವರಾತ್ರಿ ಅಂತೇಳಿ. ಇದು ವರ್ಷದ ಕೊನೆ ಭಾಗದಲ್ಲಿ ಬರೋದು ಮಹಾಶಿವರಾತ್ರಿ. ಆ ಶಿವರಾತ್ರಿ ದಿವಸ ಆ ಈಶ್ವರ ತನ್ನ ಕಣ್ಣನ್ನು ಬಿಟ್ಟು ಜಗತ್ತಿನಲ್ಲಿ ಈ 5 ತತ್ವಗಳನ್ನು ಕಂಟ್ರೋಲ್ ಮಾಡೋದ್ರ ಬಗ್ಗೆ ಚಿಂತನೆ ಮಾಡಿ ಕೈಲಾಸದಿಂದ ಭೂಮಿಗೆ ಸಂಚಾರಕ್ಕೆ ಬರ್ತಾರಂತೆ. ಅದೇ ಮಹಾಶಿವರಾತ್ರಿ. ಶಿವನ ಸಂಚಾರ ಮಾಡೋ ಒಂದು ರಾತ್ರಿ ಶಿವರಾತ್ರಿ. ಈ ಒಂದು ಶಿವರಾತ್ರಿ ದಿವಸ ನಿಮಗೆ ಏನೇನು ಬೇಕು ಐಟಮ್ಸ್ ಅಂದರೆ, ಎಲ್ಲರೂ ಹೋಗಿ 1 kg ಅಥವಾ 2 kg ಕೆಮ್ಮಣ್ಣು ತೊಗೊಂಬನ್ನಿ. ಕೆಮ್ಮಣ್ಣು ಅಕಸ್ಮಾತ್ ಸಿಕ್ಕಲಿಲ್ಲ, ನದಿ ಮಣ್ಣು ತೊಗೊಳ್ಳಿ. ನದಿ ಮಣ್ಣು, ಕೆರೆ ಮಣ್ಣು ತೊಗೊಳ್ಳಿ. ಕೆಮ್ಮಣ್ಣು ಸಿಗ್ತಾ ಒಳ್ಳೆಯದು, ಕೆರೆ ಮಣ್ಣು ಸಿಗುತ್ತಾ ಓಕೆ, ನದಿ ಮಣ್ಣು ಸಿಗುತ್ತಾ, ಯಾವುದಾದ್ರು ಒಂದು ಮಣ್ಣು ತೊಗೊಳ್ಳಿ. 1-2 kg ತೊಗೊಳ್ಳಿ, ಎಕ್ಸ್ಟ್ರಾ ಒಂದಷ್ಟು ಇರಲಿ. ಆ ಮಣ್ಣು ತರಬೇಕು. 5 ದೀಪ ಮಣ್ಣಿನ ಹಣತೆಗಳು ಬೇಕು ನಿಮಗೆ. ಎಲ್ಲ ಬರ್ಕೊಳ್ಳಿ. ನದಿ ಮಣ್ಣು ಆದರೂ ಓಕೆ, ಕೆರೆ ಮಣ್ಣಾದರೂ ಓಕೆ. ಭೂಮಿ ವ್ಯವಸಾಯ ಮಾಡೋ ಜಾಗದಲ್ಲಿ ಕೆಮ್ಮಣ್ಣು ಇರ್ತದೆ, ಕೆಂಪಗಿರೋ ಮಣ್ಣು, ಅದು ಕ್ಷತ್ರಿಯ ವರ್ಣದ್ದು. ಕೆಂಪು ಬಣ್ಣದ ಮಣ್ಣು ಕ್ಷತ್ರಿಯ ಅಂತ ಹೇಳ್ತಾರೆ. ಕಪ್ಪು ಮಣ್ಣು ಶೂದ್ರ ಮಣ್ಣು, ಬಿಳಿ ಮಣ್ಣು ಬ್ರಾಹ್ಮಣ ಇದು ಅಂತೇಳಿ. ಈ ಮಣ್ಣನ್ನು ಯಾವುದಾದ್ರು ಒಂದು ಮಣ್ಣು ತಗೊಂಡು ಅದಕ್ಕೆ ಸ್ವಲ್ಪ ಹಾಲಲ್ಲಿ ಹಾಕಿ ಲಿಂಗ ಮಾಡಬೇಕು. ಅದಕ್ಕೆ ಹಾಲು ಬೇಕು ನಿಮಗೆ. ತುಂಬ ತೆಳು ಮಾಡಬಾರ್ದು. ಚೆನ್ನಾಗಿ ಒಳ್ಳೆ ರಾಗಿ ಮುದ್ದೆ ಥರ ಗಟ್ಟಿಯಾಗಿ ಕಲಿಸ್ಬೇಕು. ಹಾಲು ಹಾಕಿ, ಹಾಲು ನೀರು ಎರಡೂ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಮಾಡಿ ನಿಮ್ಗೆ ಹೆಂಗೆ ಬರುತ್ತೋ ಒಂದು ಲಿಂಗ ಮಾಡಿ. ಎಲ್ಲ ಒಂದೇ ಸೈಜಲ್ಲಿ ಇರಬೇಕು ಲಿಂಗಗಳು. ಒಂದು ದೊಡ್ಡದು, ಒಂದು ಚಿಕ್ಕದು, ಒಂದು ದೊಡ್ಡದು, ಒಂದು ಚಿಕ್ಕದು ಮಾಡೋದಲ್ಲ. ಅದರಿಂದ 5 ಲಿಂಗಗಳನ್ನು ಹಾಲು ಮತ್ತು ನೀರಲ್ಲಿ ಹಾಕಿ ಕಲಸಿ ಚೆನ್ನಾಗಿ 5 ಲಿಂಗಗಳನ್ನು ಮಾಡಿಟ್ಕೊಳ್ಳಿ ಒಂದೇ ಹೈಟಲ್ಲಿ. ಲಿಂಗ ಮಾಡೋದು ಭಾಳ ಈಸಿ. ಒಂದು ಪೀಠ ಮಾಡೋದು, ಅದ್ರ ಮೇಲೆ ಒಂದು ಲಿಂಗ ಕೂರಿಸೋದು ಅಷ್ಟೇ. ಒಂದು ಪೀಠ, ಅದ್ಮೇಲೆ ಲಿಂಗ, ಒಂದು ಸೋಮಸೂತ್ರ ಥರ ಈಗ ಮಾಡೋದು. ಲಿಂಗ ಮಾಡೋದೇನು ಅಷ್ಟು ಕಷ್ಟ ಅನಿಸಲ್ಲ. ಇದನ್ನು ಶಿವರಾತ್ರಿ ಹಿಂದಿನ ದಿನವೇ ಮಾಡ್ಬೋದು, ಅಥವಾ ಶಿವರಾತ್ರಿ ದಿವಸ ಬೆಳಗ್ಗೆನೇ ಮಾಡ್ಬೋದು. ಸ್ನಾನ ಮಾಡಿ ಭಕ್ತಿಯಿಂದ ನೀವೇ ಸ್ವತಃ ಕೈಯಾರೆ ಲಿಂಗ ಮಾಡುವಂಥ ಒಂದು ಯೋಗ ಶಿವರಾತ್ರಿ ದಿವಸ. ಅದಕ್ಕೆ ಹಾಲು ಬೇಕು, ನೀರು ಬೇಕು, ಕೆಮ್ಮಣ್ಣು ಅಥವಾ ನದಿ ಮಣ್ಣು ಅಥವಾ ಕೆರೆ ಮಣ್ಣು ಬೇಕು. ಈ 3 ಮಿಕ್ಸ್ ಮಾಡಿ ಕಲಿಸ್ರಿ ಇನ್ನೂ ಭಾಳ ಒಳ್ಳೆಯದು. ಇದಿಷ್ಟು ತೊಗೊಳ್ಳಿ. ಒಂದಷ್ಟು ಬಿಡಿ ಹೂ ತೊಗೊಳ್ಳಿ. ಬಿಡಿ ಹೂವು ಒಂದು ಚಿಕ್ಕದು, ಒಂದೊಂದು ಅರ್ಧ ಮೊಳ, 1/4 ಮೊಳ ಅಷ್ಟು ಕಟ್ಟಿರೋ ಹೂವು ಆಯಿತು. ಅರಿಶಿನ, ಕುಂಕುಮ, ಊದುಬತ್ತಿ, ಆಮೇಲೆ ಅಕ್ಷತೆ, ಸ್ವಲ್ಪ ನಿಮಗೆ ಏನಾದ್ರು ಇತ್ತು ಅಂದರೆ ತುಪ್ಪದ ಬತ್ತಿ, ತುಪ್ಪ ಇಲ್ಲಾಂದರೆ ಕರ್ಪೂರ ಯೂಸ್ ಮಾಡೋದು. ಕರ್ಪೂರ ಮನೇಲಿ ಹೆಚ್ಚಿಗೆ ಯೂಸ್ ಮಾಡಬಾರ್ದು. ಕರ್ಪೂರ ಮನೆಯೊಳಗೆ ಯೂಸ್ ಮಾಡಿದ್ರೆ ಆ ಹೊಗೆಯಿಂದ ಅಸ್ತಮ, ಗೋಡೆ ಎಲ್ಲ ಕಪ್ಪಾಗತ್ತೆ ಅಂತ ಹೇಳಿದ್ವಿ. ತುಪ್ಪದ ಬತ್ತಿನಲ್ಲಿ ಇತ್ತು ಒಂದು ತುಪ್ಪ. ಆರತಿ ಮಾಡಲಿಕ್ಕೆ ತುಪ್ಪ ಇತ್ತು ಅಂದ್ರೆ ಒಳ್ಳೆಯದು. ಇಲ್ಲಾಂದರೆ ಕರ್ಪೂರ ಹಚ್ಚಿ ಪರವಾಗಿಲ್ಲ. ಒಂದು ತೆಂಗಿನಕಾಯಿ, ಒಂದು 5-6 ಬಾಳೆಹಣ್ಣು, ಒಂದಷ್ಟು ಹಾಲು, ಒಂದು ಚಿಕ್ಕ ಲೋಟದಲ್ಲಿ ಒಂದು 1/4 ಲೀಟ್ರ್ ಅಥವಾ ಅರ್ಧ ಲೀಟ್ರ್ ಯಥಾಶಕ್ತಿ, 1 ಲೋಟ ಹಾಲಿಡಿ. ಕಲ್ಲು ಸಕ್ಕರೆ ಯಾವುದು ಅಂದರೆ ರೆಡ್, ಬಿಳಿದಲ್ಲ, ಕೆಂಪು ಕಲ್ಲು ಸಕ್ಕರೆನ ಒಂದು 1/4 kg, ಒಂದು ಅರ್ಧ kg ತೊಗೊಂಬನ್ನಿ. ದ್ರಾಕ್ಷಿ ಗೋಡಂಬಿ ಇದ್ದರೆ ನೀವು ಇಡ್ಬೋದು, ಇಲ್ಲದ್ರೆ ಕಲ್ಲು ಸಕ್ಕರೆ. ಹಾಲು ಸಕ್ಕರೆ ಮಾತ್ರ ಇಂಪಾರ್ಟೆಂಟು. ಈಗ ರಂಗೋಲೆ ತೊಗೊಳ್ಳಿ. ರಂಗೋಲೆ ಇಲ್ವಾ, ಬಳಪ ತೊಗೊಳ್ಳಿ. ಬಳಪದಲ್ಲಿ ತೊಗೊಂಡು ನಿಮ್ಮ ಮನೆ ಮಧ್ಯಭಾಗದಲ್ಲಿ ಹಾಲಲ್ಲಿ, ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ, ಕೆಲವು ಮೇಲೆ ಜೋರ ಮೇಲೆ ಚಿಕ್ಕದಿರ್ತದೆ. ಅದರಿಂದ ದೊಡ್ಡ ಹಾಲು ನಿಮ್ಮನೆ ಹಾಲಲ್ಲಿ, ಯಾವ್ದು ದೊಡ್ಡದು ನಿಂತ ನಿಮ್ಮ ಮನೆ ಹಾಲು ಹೆಂಗಿರುತ್ತೋ ಹಂಗಿರಲಿ. ಬಳಪ ಅಥವಾ ರಂಗೋಲಿಯಲ್ಲಿ ನೋಡಿ, ನಾನು ಚಿತ್ರದಲ್ಲಿ ತೋರಿಸ್ತಾ ಇದ್ದೆ ಸ್ಕ್ರೀನ್ ಮೇಲೆ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಆ ಒಂದು ಯಂತ್ರ ಬರಿಬೇಕು. ಯಂತ್ರವನ್ನು ಬರಿಬೇಕು. ಒಂದು ಚೌಕಾಕಾರ ಎಲ್ಲ ತುದಿಗಳನ್ನು ಸೇರಿಸಿ ಮಧ್ಯದಲ್ಲಿ ಗ್ರಾವಿಟೇಷನ್ ಫೋರ್ಸ್ ಬ್ರಹ್ಮಸ್ಥಾನದಲ್ಲಿ ಒಂದು ಜಾಯಿನ್ ಮಾಡಬೇಕು.
ನಾನು ತೋರಿಸ್ತಾ ಇರೋ ಚಕ್ರ ಇದೇ ಥರ ಚಕ್ರ ಬರೀಬೇಕು. ಸ್ವಲ್ಪ ದೊಡ್ಡದಾಗಿ ಬರೀರಿ. ಯಾಕೆ ಚಿಕ್ಕದ ಬರದೆ ಅರ್ಶಿನ ಕುಂಕುಮ ಇಡುವಾಗ ಅಥವಾ ಮುಟ್ಟುವಾಗ ಲಿಂಗ ಅಲ್ಲಾಡ್ಬೋದು, ಬಿದ್ದೋಗ್ಬೋದು, ತೊಂದರೆ ಆಗ್ಬೋದು, ಅಥವಾ ನಿಮಗೂ ತೊಂದರೆ ಆಗುತ್ತೆ ಪೂಜೆ ಮಾಡಲಿಕ್ಕೆ. ಅದಕ್ಕೆ ಒಂದೊಂದು ಲಿಂಗಕ್ಕೂ ಒಂದೊಂದು ಅಡಿ ಜಾಗ ಇದ್ದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೋಡಿ ನಿಮ್ಮ ಮನೆ ಹಾಲು ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಕಡೆನೂ ನೀಟಾಗಿ ಕಸ ಗುಡಿಸಿ ಆ ಸ್ಥಳ ತೊಳೆದು ನಾ ತೋರಿಸೋ ಯಂತ್ರನ ನೀಟಾಗಿ ಬರಿಬೇಕು. ಅದನ್ನು ಬರೆದಾದ್ಮೇಲೆ ನಾನು ಆಗಲೇ ಹೇಳಿದಾಗೆ ಹಾಲು ಮತ್ತು ನೀರೆಲ್ಲ ಹಾಕಿ ಕಲಸಿರೋ ಲಿಂಗ, ಅದು ಯಾವ ಲಿಂಗನಾರಾಗೋದು, ಕೆಮ್ಮಣ್ಣಲ್ಲಾಗಿರ್ಬೋದು, ಕೆರೆ ಮಣ್ಣು ಅಥವಾ ನದಿ ಮಣ್ಣೆಲ್ಲ ಆಗಿರ್ಬೋದು, ಇನ್ನು ಬೇರೆ ಯಾವುದು ಮಣ್ಣು ಬೇಡ. ಇದಿಷ್ಟೂ ಕಲಸಿ 5 ಲಿಂಗನೇ ಬರ್ತದೆ. ಮೊದಲದು ಪೃಥ್ವಿಲಿಂಗ ಅಂಥೇಳಿ. ಪೃಥ್ವಿ ಅಂದರೆ ಭೂಮಿ. ನೋಡಿ ಚಿತ್ರದಲ್ಲಿ ತೋರಿಸ್ದಾಗೆ ನಾನು ಸೆಂಟ್ರಲ್ ಇರಬೇಕು. ಬ್ರಹ್ಮಸ್ಥಾನದಲ್ಲಿ ಒಂದು ವಿಳ್ಳೆದೆಲೆ ಅಥವಾ ಬಾಳೆ ಎಲೆ ಮೇಲೆ ಆ ಲಿಂಗವನ್ನು ಇಡಬೇಕು. 5 ವಿಳ್ಳೆದೆಲೆ ದೊಡ್ಡದು ತೊಗೊಳ್ಳಿ, ಇಲ್ಲ ಬಾಳೆ ಎಲೆ ತೊಗೊಳ್ಳಿ, ಇಲ್ಲ ಅಡಿಕೆ ಪಟ್ಟೆ ಅಂತಲ್ಲ, ಅಡಿಕೆ ತಟ್ಟೆ ಇರ್ತದಲ್ಲ, ಅದು ಚಿಕ್ಕದಿರ್ತದೆ, ತೊಗೋಬೋದು. ಇಲ್ಲಿ ಯಾವುದು ಬೆಳ್ಳಿ ಅಥವಾ ಸ್ಟೀಲು ಅಥವಾ ಚಿನ್ನದ ತಟ್ಟೆಯಲ್ಲಿ ಯೂಸ್ ಮಾಡೋಂಗಿಲ್ಲ, ಮಡಿಲಿರಬೇಕಿದು. ಒಂದು ಎಲೆ, ಬಾಳೆ ಎಲೆ, ವಿಳ್ಳೆದೆಲೆ ಅಥವಾ ಅಡಿಕೆ ತಟ್ಟೆ, ಇಲ್ಲಿ ಆ ಲಿಂಗವನ್ನು ಇಡಿ. ಲಿಂಗ ಇಟ್ಬೇಕು. ಅದಕ್ಕೆ ಪೃಥ್ವಿಲಿಂಗ ಅಂತ ಕರಿಬೇಕು. ಇಡೀ ಜಗತ್ತಿನ ಭೂಮಿಯಲ್ಲಿರೋ ಸತ್ವ, ಭೂಮಿಲಿರೋ ಸತ್ವ, ಭೂಮಿ ಅಂಶವನ್ನು ಈ ಪೃಥ್ವಿಲಿಂಗ ಇರುತ್ತಂತೆ. ಯಾಕೆಂದರೆ ಶಿವ ಲಯಕಾರಕ. ಇಡೀ ಜಗತ್ತನ್ನು, ಇಡೀ ಬ್ರಹ್ಮಾಂಡವನ್ನು ಲಯ ಮಾಡಬೇಕು ಅಂದರೆ ಅವನೊಬ್ಬರಿಗೆ ಅಧಿಕಾರ ಕೊಟ್ಟಿರೋದು, ಬ್ರಹ್ಮನಿಗಿಲ್ಲ, ವಿಷ್ಣುಗಿಲ್ಲ. ಆದ್ದರಿಂದ ಪೃಥ್ವಿ ಅವನು ಭೂಮಿಯನ್ನು ಲಯ ಮಾಡಬೇಕು ಅಂತಂದರೆ ಆ ಜಾಗದಲ್ಲಿ ಮಧ್ಯಭಾಗದಲ್ಲಿ ಪೃಥ್ವಿಲಿಂಗ ಅಂತ. ನಮ್ಮ ಮೈಮೂಳೆ, ಚರ್ಮರೋಗ, ಮಂಡಿ ನೋವು, ಸೊಂಟ ನೋವು, ಮತ್ತು ಚರ್ಮವ್ಯಾಧಿ ರೋಗಗಳು, ಮಾಂಸ ಒಳಗಡೆ ಮಸಲ್ಸು, ಉಗುರಲ್ಲಿ ದೋಷ ಇದ್ದರೆ, ಕೂದಲು ಉದುರ್ತಾ ಇದ್ದರೆ, ಇದೆಲ್ಲ ಪೃಥ್ವಿ ತತ್ವದ ಅಂಶ ನಮ್ಮಲ್ಲಿ ಕಮ್ಮಿ ಇದ್ದಾಗ ಇಡೀ ಜಗತ್ತಿನ ಬ್ರಹ್ಮಾಂಡದ ಒಂದು ಭೂಮಿ ತತ್ವದ ಆ ವಾಸನೆ, ಆ ಎಸೆನ್ಸನ್ನು ಪೃಥ್ವಿಲಿಂಗದಲ್ಲಿ ಕಂಟ್ರೋಲ್ ಮಾಡ್ತಿದೆ ಇಡೀ. ಆದ್ದರಿಂದ ಇಡೀ ಜಗತ್ತು ಎಷ್ಟೇ ಚೆನ್ನಾಗಿದ್ದರೂ ಕೂಡ ಇಡೀ ವರ್ಲ್ಡನ್ನು ಕಂಟ್ರೋಲ್ ಮಾಡ್ತಿರೋದು ನಮ್ಮ ಭಾರತ ದೇಶ. ಇಡೀ ಭೂಮಂಡಲವನ್ನು ಕಾಪಾಡ್ತಿರೋದು ಸ್ವಿಚ್ ಬೋರ್ಡ್ ಎಲ್ಲಿದೆ ಅಂದರೆ ನಮ್ಮ ಭಾರತ ದೇಶದಲ್ಲಿದೆ. ಎಲ್ಲಿದೆ ಅದೆಂದರೂ ಕಾಂಚೀಪುರಂ, ಕಂಚಿನಲ್ಲಿ ಏಕಾಂಬರೇಶ್ವರ ಅಂತ ಒಂದು ದೇವಸ್ಥಾನ, ಅದೇ ಪೃಥ್ವಿಲಿಂಗ. ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡೋ ಲಿಂಗ. ಭೂತತ್ವವನ್ನು, ಭೂಮಿಯನ್ನು, ಭೂಮಿ, ಬೆಟ್ಟ, ಗುಡ್ಡ, ಸಮುದ್ರ, ನಮ್ಮ ಹೊಲ, ಗದ್ದೆ, ಮನೆ, ಬಿಲ್ಡಿಂಗು ಎಲ್ಲವನ್ನೂ ಹೊತ್ತು ನಿಂತಿರುವಂಥ ಒಂದು ಲಿಂಗ ಅಂದರೆ ಕಾಂಚೀಪುರಂನಲ್ಲಿ ಏಕಾಂಬರೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಆ ಏಕ ಅಂದರೆ ಒಂದು ಅಂತೇಳಿ, ಏಕ ಅಂದರೆ ಒಂದು, ಅಂಬ್ರ ಅಂದರೆ ಮಾವಿನ ಮರದಡಿಲಿರೋ ಲಿಂಗ, ಅದು ಆಮ್ರಫಲ. ಆಮ್ರ ಅಂದರೆ ಮಾವಿನ ಹಣ್ಣು. ಅದಕ್ಕೆ ಏಕಾಂಬರೇಶ್ವರ ಅಂಥೇಳಿ ತಮಿಳ್ನಾಡಿನಲ್ಲಿ ಕಾಂಚೀಪುರಂನಲ್ಲಿ ಈ ದೇವಸ್ಥಾನ ಇದೆ. ಅದಕ್ಕೆ ಬದುಕಿದ್ದಾಗ ಒಂದು ಸಲನಾದರೂ ಹೋಗಿ ನಾವು ಕಾಶಿ, ರಾಮೇಶ್ವರ ಎಲ್ಲ ನೋಡ್ತೀವಿ. ನಮ್ಮ ಶರೀರದಲ್ಲಿ ಇರತಕ್ಕಂಥ ಮೂಳೆ, ಮಾಂಸ, ನರಗಳು, ಕೂದಲು, ಉಗುರು ಎಲ್ಲರೂ ಚೆನ್ನಾಗಿರಬೇಕು. ವಯಸ್ಸಾದ್ರೂ ಸಾಯೋ ತನಕ ಚೆನ್ನಾಗಿರಬೇಕು ಅಂದರೆ ಪೃಥ್ವಿಲಿಂಗ ದರ್ಶನ ಮಾಡಿ ಪೂಜೆ ಮಾಡಿ ಬರಬೇಕಂತೆ. ಅಲ್ಲಿಗೆ ಹೋಗೋಕ್ಕಾಗುತ್ತೋ ಇಲ್ವೋ, ಈ ಶಿವರಾತ್ರಿ ದಿವಸ ಆ ಲಿಂಗ ನಿಮ್ಮನೆ ಒಳಗೆ ಕರೆಸ್ಕೋಬೋದು. ಅದ್ರ ಎನರ್ಜಿ, ಅದರ ವೈಬ್ರೇಷನನ್ನು ಈ ಬ್ರಹ್ಮಸ್ಥಾನದಲ್ಲಿ ಇಟ್ಟಿರೋ ಲಿಂಗಕ್ಕೆ ಆವಾಹನೆ ಮಾಡಬೇಕು. ಓಂ ಪೃಥ್ವಿಲಿಂಗಾಯ ನಮಃ. ಭೂಮಿಲಿಂಗ ಅಂತ ಹೆಸರು ಇದಕ್ಕೆ. ಓಂ ಏಕಾಂಬರೇಶ್ವರಾಯ ನಮಃ, ಪೃಥ್ವಿಲಿಂಗಾಯ ನಮಃ ಅಂಥೇಳಿ ಮನಸ್ಸಲ್ಲೇ ಮಾಡಿ ಅದಕ್ಕೆ ಧ್ಯಾನವನ್ನು ಮಾಡಬೇಕು. ಅದಕ್ಕೆ ಮುಂಚೆ ದೀಪ ಹಚ್ಚಬೇಕು. ಅದು ಲಿಂಗದ ಮುಂದೆ ಒಂದು ಸಣ್ಣ ದೀಪ ಇಡಬೇಕು. ಆಗಲೇ ಹೇಳಿದ 5 ದೀಪ ತೊಗೋಬೇಕು. ಯಾವ ಎಣ್ಣೆ ಆದರೂ ಯೂಸ್ ಮಾಡಿ, ಎಷ್ಟು ಬತ್ತಿ ಆದರೂ ಹಾಕಿ, ಇಲ್ಲಿ ಕಂಡೀಷನ್ಸ್ ಇಲ್ಲ. ಪ್ರೀತಿ, ಭಕ್ತಿ ಇಂಪಾರ್ಟೆಂಟು. ಆ ಅಲ್ಲಿಗೆ ಹೋಗಿ ಆ ಪೃಥ್ವಿಲಿಂಗವನ್ನು, ಭೂಮಿಲಿಂಗವನ್ನು ಏಕಾಂಬರೇಶ್ವರ ಅಂತ ಕರಿಬೋದು. ಅಥವಾ ನಾನು ಕೊನೆಯಲ್ಲಿ ಹೇಳ್ತೀನಿ ಏನು ಮಂತ್ರ ಹೇಳಬೇಕು ಅಂತೇಳಿ. ಆ ದೇವರಿಗೆ ಆವಾಹನೆ ಮಾಡಿ ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ ಅಂಥೇಳಿ ಆ ಲಿಂಗಕ್ಕೆ ಧ್ಯಾನಂ ಸಮರ್ಪಯಾಮಿ, ಸ್ವಾಗತ ಮಾಡಬೇಕು. ಆಸನಂ ಸಮರ್ಪಯಾಮಿ ಅಂತ ಅಕ್ಷತೆ ಹಾಕಿ, ಪಾದ್ಯೋಪಾದಂ ಸಮರ್ಪಯ ಉದ್ಧರಣೆ ನೀರು ತೋರಿಸಿ ಬೇರೆ ಬಟ್ಲು ಬಿಟ್ಬಿಡಿ. ಲಿಂಗದ ಮೇಲೆ ಬಿಡಬಾರ್ದು. ಲಿಂಗಕ್ಕೆ ನೀರೇ ತಾಕಬಾರ್ದು. ಕಾಲು ತೊಳಕ್ಕೆ ನೀರು ಕೊಡಿ, ಕೈ ತೊಳಕ್ಕೆ ನೀರು ಕೊಡಿ. ಅಸ್ತಯೋಹ ಅರ್ಘ್ಯಂ ಸಮರ್ಪಯಾಮಿ, ಬಾಯಿ ಮುಕ್ಳಕ್ಸಕ್ಕೆ ನೀರು ಕೊಡಿ. ಮುಖೇ ಆಚಮನೀಯಂ ಸಮರ್ಪಯ ಅಂತ ಆ ಲಿಂಗಕ್ಕೆ ತೋರಿಸಿ ಪೃಥ್ವಿಲಿಂಗ ಅಂಥೇಳಿ ಅದಕ್ಕೆ ಬಿಟ್ಬಿಡಿ.
ಒಂದು ಪಾತ್ರೆ ಬಿಟ್ಬಿಡಿ, ಲಿಂಗದ ಮೇಲೆ ಬಿಡೋಂಗಿಲ್ಲ, ಒಂದು ಸಪ್ರೇಟ್ ಪಾತ್ರೆ ಇಟ್ಕೋಬೇಕು. ಒಂದು ಉದಾಹರಣೆ ನೀರು ತಗೊಳ್ಳಿ. ಓಂ ಪೃಥ್ವಿಲಿಂಗಾಯ ನಮಃ ಮಧುಪರ್ಕಂ ಜ್ಯೂಸ್ ಕೊಡ್ತಾ ಇದ್ದೀನಿ ಅಂತ ಮಧುಪರ್ಕಂ ಸಮರ್ಪಯಾಮಿ ಅಂತ ಲಿಂಗ ತೋರಿಸಿ ಒಂದು ಪಾತ್ರೆ ಬಿಟ್ಬಿಡಿ. ಆಮೇಲೆ ಒಂದು ಉದಾಹರಣೆಯಲ್ಲಿ ತೊಗೊಂಡು ಒಂದು ಹೂನಲ್ಲಿ ಪ್ರೋಕ್ಷಣೆ ಮಾಡಿ ಲಿಂಗಕ್ಕೆ ಅಷ್ಟೇ. ಓಂ ಪೃಥ್ವಿಲಿಂಗಾಯ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತೇಳಿ ಸ್ನಾನ ಮಾಡಿಸೋದು. ವಸ್ತ್ರ ಅಕ್ಷತೆ ತಗೊಳ್ಳಿ. ಪೃಥ್ವಿಲಿಂಗಾಯ ನಮಃ ಅಕ್ಷತಾಂ ಸಮರ್ಪಯಾಮಿ. ವಸ್ತ್ರ ಹಾಕೋ ಬದಲು ಅಕ್ಷತೆ ಹಾಕಿ. ನಿಮ್ಗೆ ಇನ್ನೂ ಯಥಾಶೆ ದುಡ್ಡು ಇತ್ತ ಚಿಕ್ಕ ಚಿಕ್ಕದೊಂದು ಖರ್ಚಿಪ್ ಹಾಕಿ, ಒಂದು ವಸ್ತ್ರ ಅಂತ ದೇವ್ರಿಗೆ ಹಾಕಿ. ಗೆಜ್ಜೆ ವಸ್ತ್ರ ಇಡಿ, ಅದೇ ವಸ್ತ್ರ ಆಯಿತು. ಶಿವನಿಗೆ ಯಜ್ಞೋಪೀತ ಜನವಾರ ಅಕ್ಷತೆ ತಗೊಳ್ಳಿ. ಯಜ್ಞೋಪೀತಂ ಸಮರ್ಪಯಾಮಿ. ಆಮೇಲೆ ಗಂಧ ಇಡಿ, ಗಂಧಂ ಸಮರ್ಪಯಾಮಿ. ಭಸ್ಮಂ ಸಮರ್ಪಯಾಮಿ, ಭಸ್ಮ ಇಡಿ. ಅರಿದ್ರಾ ಕುಂಕುಮ ಚೂರ್ಣಂ ಸಮರ್ಪಯಾಮಿ. ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ. ಆಮೇಲೆ ನಾನಾ ವಿಧಾನಿ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಬಿಲ್ಪತ್ರೆ ತೆಗೆದು ಇಡಿ. ಸಿಕ್ಲಿಲ್ವಾ ತೊಂದರೆ ಇಲ್ಲ, ಒಂದು ಹೂ ಇಡಿ. ಬಿಲ್ಪತ್ರೆ ಇಟ್ಟರೆ ಒಳ್ಳೆಯದು. ಶಿವರಾತ್ರಿ ದಿವಸ ಲಿಂಗದ ಮೇಲೆ ಬಿಲ್ಪತ್ರೆ ಇಟ್ಟರೆ ಬಹಳ ವಿಶೇಷ ಫಲ. ಆಮೇಲೆ 108 ಸಲ ಪೃಥ್ವಿಲಿಂಗಕ್ಕೆ ಮಂತ್ರ ಹೇಳಿ ಅರ್ಚನೆ ಮಾಡಬೇಕು. ಬಿಲ್ಪಾತ್ರೆ ಇದ್ದರೆ ಬಿಲ್ಪತ್ರೆ ಅರ್ಚನೆ ಮಾಡಿ, ಇಲ್ಲ ಅಂದರೆ ಭಸ್ಮದ ತಗೊಳ್ಳಿ. ಓಂ ಹ್ರೀಂ ಹ್ರೌಂ ನಮಃ ಶಿವಾಯ. ಓಂ ಹ್ರೀಂ ಹೌಂ 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 ನಮಃ ಶಿವಾಯ ಅಂತೇಳಿ 108 ಬಿಲ್ಪತ್ರೆಯಲ್ಲಿ ಒಂದೊಂದು ದಳದಲ್ಲಿ ಅಲ್ಲ ಹೂವಲ್ಲಿ ಅಥವಾ ಅಕ್ಷತೆಯಲ್ಲಿ ಏನೂ ಇಲ್ಲ ಭಸ್ಮದಲ್ಲಿ ಮಾಡಿ. ಎಲ್ಲರೂ ಮನೆ ಮಂದಿಯೆಲ್ಲ ಕೂತ್ಕೊಂಡು ಆ ಪೃಥ್ವಿಲಿಂಗಕ್ಕೆ ಅರ್ಚನೆ ಮಾಡಿ. ಆಗ ವಾತ ಪಿತ್ತ ಕಫದಲ್ಲಿ ಬಂದಂಥ ಎಲ್ಲ ದೋಷ ನಿವಾರಣೆ ಆಗುತ್ತೆ. ಪ್ಯಾರಾಲಿಸಿಸ್ ಲಕ್ವ ಬರಬಾರ್ದು, ಯಾವುದೋ ಕೈಕಾಲಲ್ಲಿ ಏನೇ ತೊಂದರೆ ಆಗಬಾರ್ದು, ಆಕ್ಸಿಡೆಂಟ್ ಆಗಬಾರ್ದು, ಯಾವುದೇ ಅಪಮೃತ್ಯು ದೋಷ, ಮಚ್ಚು ಲಾಂಗಲ್ಲಿ ನೋಡು ಸಾಯಿಸೋದು, ಇನ್ಯಾವುದೋ ಒಂದು ಕರೆಂಟ್ ಮುಟ್ಟಿಗೆ ಶಾಕ್ ಹೊಡೆದು ಬಿಡೋದು, ಬಸ್ಸಿಗೆ ಸಿಕ್ಕಾಕೊಳ್ಳೋದು, ರೋಡಲ್ಲಿ ಬಿದ್ದು ಏನೋ ಶರೀರಕ್ಕೆ ಯಾವುದೇ ರೀತಿ ಅಂಗವಿಕಲತೆ ಆಗಬಾರ್ದು ಅಂದರೆ ಪೃಥ್ವಿಲಿಂಗವನ್ನು ಶಿವರಾತ್ರಿ ದಿವಸ ಪೂಜೆ ಮಾಡಬೇಕು ಅಂತೇಳಿ ಶಿವಪುರಾಣದ ಒಂದು ಕಡೆ ಬರ್ತದೆ. ಆದ್ದರಿಂದ ನಮ್ಮ ಶರೀರದಲ್ಲಿ ಎಲ್ಲ ಸ್ಪೇರ್ ಪಾರ್ಟ್ಸು ಕರೆಕ್ಟಾಗಿರಬೇಕು ಅಂತಂದರೆ ಈ ಪೃಥ್ವಿಲಿಂಗನ ಓಂ ಹ್ರೀಂ ಹೌಂ ನಮಃ ಶಿವಾಯ ಈ ಮಂತ್ರ, ಇದು ಬೀಜಾಕ್ಷರ, ಬಹಳ ವಿಶೇಷವಾದ ಬೀಜ ಮಂತ್ರ ಶಿವರಾತ್ರಿ ಸಹ ಪೃಥ್ವಿಲಿಂಗಕ್ಕೆ. ಈಗ ಪೂರ್ವ ಮತ್ತು ದಕ್ಷಿಣದ ಕಾರ್ನರು, ಪೂರ್ವ ದಕ್ಷಿಣದ ಕಾರ್ನರ್ ಆಗ್ನೇಯ ದಿಕ್ಕು ಅಗ್ನಿ, ಅಲ್ಲಿ ಅಗ್ನಿಲಿಂಗವನ್ನು ಇಡಬೇಕು. ಒಂದು ಎಲೆ ಅಥವಾ ಬಾಳೆ ಎಲೆ ಮೇಲೆ ಅಥವಾ ಅಡಿಕೆ ತಟ್ಟೆ ಮೇಲೆ ಏನು ಮಾಡಬೇಕು, ಆ ಲಿಂಗವನ್ನು ತೆಗೆದಿಡಬೇಕು. ಆ ಲಿಂಗವನ್ನು ಕರೆಕ್ಟಾಗಿ ಅಗ್ನಿಮೂಲೆಯಲ್ಲಿ ಇಡಬೇಕು. ಅಗ್ನಿಮೂಲೆಯಲ್ಲಿ ಅಗ್ನಿಲಿಂಗ ಅಂತೇಳಿ ಅದಕ್ಕೆ ಹೆಸರಿಡಬೇಕು. ನಮ್ಮ ಶರೀರದಲ್ಲಿ ಇರೋ ಎಲ್ಲ ಅಗ್ನಿ ತತ್ವ, ನಮ್ಮ ಬಾಡಿ ಟೆಂಪ್ರೇಚರ್, ಇಡೀ ಜಗತ್ತಿನ ಎಂಟೈರ್ ಟೆಂಪ್ರೇಚರ್ನ ಅಗ್ನಿಲಿಂಗ ಕಂಟ್ರೋಲ್ ಮಾಡುತ್ತಂತೆ. ಆ ಅಗ್ನಿಲಿಂಗ ಭಾಳ ವಿಶೇಷವಾದದ್ದು. ಅಂದರೆ ನಮಗೆ ಬೆಳಗ್ಗೆ ಬಿಟ್ಟಾಗ ಬಿಸಿ ಗಾಳಿ ಬರುತ್ತೆ, ಕಣ್ಣುರಿ, ಕಿವಿ ಉರಿ, ಹೊಟ್ಟೆ ಉರಿ, ಹೊಟ್ಟೆಲ್ಲ ಬೆಂಕಿ ಆಗ್ತಂಗೆ, ಅಂದರೆ ಗ್ಯಾಸ್ಟ್ರೆಟಿಕ್ಸ್ ಅಂತ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ನಮ್ಮ ಶರೀರದಲ್ಲಿ ಅಗ್ನಿ ತತ್ವವನ್ನು ಕಂಟ್ರೋಲ್ ಮಾಡ್ಕೋಬೇಕು. ಇಡೀ ಬ್ರಹ್ಮಾಂಡದಲ್ಲಿ ಯಾವುದೇ ರೀತಿ ಬೆಂಕಿಯಿಂದ ಅನಾಹುತಗಳಾಗಬಾರ್ದು. ಮನೆಗೆ ಬೆಂಕಿ ಬೀಳಬಾರ್ದು, ನಾವು ಬೆಂಕಿ ಹಾಕ್ಕೊಂಡು ಸಾಯಬಾರ್ದು, ನಮಗೆ ಬೆಂಕಿಯಿಂದ ಅನಾಹುತ ಆಗಬಾರ್ದು, ಗ್ಯಾಸ್ಟ್ರೆಟಿಕ್ಸ್ ಬರಬಾರ್ದು. ಮತ್ತು ಯಾವುದೇ ರೀತಿ ನಮಗೆ ಟ್ರೈನಲ್ಲಿ, ಬಸ್ಸಲ್ಲಿ, ಫ್ಲೈಟಲ್ಲಿ, ಆಟೋದಲ್ಲಿ, ಕಾರಲ್ಲಿ ಎಲ್ಲೂ ಕೂಡ ಅಗ್ನಿ ಅವಘಡ ಆಗಬಾರ್ದು ಅಂದರೆ ಶಿವರಾತ್ರಿ ದಿವಸ ಅಗ್ನಿಲಿಂಗವನ್ನು ಪೂಜೆ ಮಾಡಬೇಕು. ಅದರಿಂದ ನೀವೇನು ಮಾಡಬೇಕು, ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿಲಿಂಗವನ್ನು ಇಡಬೇಕು. ಅದಕ್ಕೆ ಅಗ್ನಿಲಿಂಗಾಯ ನಮಃ ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ. ದೀಪ ಹಚ್ಚಿಬಿಡಬೇಕು. ದೀಪ ಹಚ್ಚಿದ್ಮೇಲೆ ಆವಾಹನೆ ಮಾಡಬೇಕು. ಎಲ್ಲ ಆದಮೇಲೆ ದೀಪ ಹಚ್ಚೋಂಗಿಲ್ಲ. ಅದಕ್ಕೆ ಏನು ಮಾಡಬೇಕು, ದೀಪ ಹಚ್ಚಿಬಿಟ್ಟು ಆ ಜಾಗದಲ್ಲಿ ಅಗ್ನಿಲಿಂಗ ಅಂತ. ಅಗ್ನಿಲಿಂಗ ಜಗತ್ತಿನಲ್ಲಿ ಎಲ್ಲಿದೆ, ಇಡೀ ಜಗತ್ತಿನ ಸ್ವಿಚ್ ಬೋರ್ಡ್ ಎಲ್ಲಿದೆ, ಅಗ್ನಿ ಬೆಂಕಿನ ಕಂಟ್ರೋಲ್ ಮಾಡೋ ಸ್ವಿಚ್ ಬೋರ್ಡ್ ಅಂದರೆ ತಿರುವಣ್ಣಾಮಲೆಯಲ್ಲಿ ಲಿಂಗ ಇದೆ. ಆ ತಿರುವಣ್ಣಾಮಲೆಗೆ ನಾವು ಹೋಗೋಕ್ಕಾಗಲ್ಲ, ಕಾಸಿಲ್ಲ, ಏಜ್ ಆಗಿದೆ, ಶರೀರದಲ್ಲಿ ತೊಂದರೆ ಇರ್ತದೆ. ಆದ್ದರಿಂದ ಶಿವರಾತ್ರಿ ದಿವಸ ಅಗ್ನಿಮುನಲ್ಲಿ ಓಂ ಅಗ್ನಿಲಿಂಗಾಯ ನಮಃ. ತಿರುವಣ್ಣಾಮಲೆ ಇಡೀ ಜಗತ್ತಿನ ಸ್ವಿಚ್ ಬೋರ್ಡು ತಿರುವಣ್ಣಾಮಲೆಯಲ್ಲಿದೆ. ನಮ್ಮ ಬಾಡಿಲೂ ಅಗ್ನಿ ತತ್ವದ ಕಂಟ್ರೋಲ್ ಬೋರ್ಡು ಆ ಲಿಂಗದಲ್ಲಿದೆ. ಅದರಿಂದ ಯಾರಿಗಾರು ಬೆಂಕಿದಾಗುವಂಥ ಅನಾಹುತಗಳು, ಗ್ಯಾಸ್ ಸಿಲಿಂಡರ್ ಬ್ಲಸ್ಟ್ ಆಗ್ಬೋದು, ಕರೆಂಟ್ ಮುಟ್ಟಕ್ಕೆ ಹೋಗಿ ಸ್ವಿಚ್ ಬೋರ್ಡ್ ಗ್ರೌಂಡ್ ಆಗ್ಬೋದು, ಗ್ಲೀಸರ್ ಆನ್ ಮಾಡೋ ಆಫ್ ಮಾಡೋಕ್ಕೆ ಹೋಗಿ ಮುಟ್ಟಿದ ತಕ್ಷಣ ಆಗ್ಬೋದು,
ಒಟ್ಟಲ್ಲಿ ದೀಪದಿಂದ ಅಗ್ನಿಯಿಂದ ಆಗುವಂಥ ಅನಾಹುತಗಳನ್ನು ಅಗ್ನಿಲಿಂಗ ಕಂಟ್ರೋಲ್ ಮಾಡುತ್ತೆ. ಎರಡನೇದು ನಮ್ಮ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ಅದರಿಂದ ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆಸನಂ ಸಮರ್ಪಯಾಮಿ, ಅಕ್ಷತೆ ಹಾಕಿ ನೀವೇನು ಈಗ ಮಾಡಿದ್ರೋ ಪೃಥ್ವಿಲಿಂಗ ಅದೇ ಪೂಜೆ ಮಾಡಬೇಕು. ಆಮೇಲೆ ಪೂಜೆ ಆದಮೇಲೆ ಆ ದೇವರಿಗೆ ಅಷ್ಟ ಕುಂಕುಮ ಗಂಧೆಲ್ಲ ಹಚ್ಚಾದ್ಮೇಲೆ ಓಂ ಹ್ರೀಂ ಹೌಂ ನಮಃ ಶಿವಾಯ ಅಂತ ಅದಕ್ಕೆ 108 ಸಲ ಅರ್ಚನೆ ಮಾಡಿ ಬಿಲ್ಪತ್ರನಲ್ಲಿ. ಯಾರಿಗೆ ಅಗ್ನಿಮೂಲರಿಗೆ, ಅಗ್ನಿಲಿಂಗಕ್ಕೆ. ಇದು ಎಲ್ಲಿದೆ? ತಿರುವಣ್ಣಾಮಲೆಯಲ್ಲಿದೆ. ಪೃಥ್ವಿಲಿಂಗ ಕಾಂಚೀಪುರಂ, ಕಂಚಿನಲ್ಲಿದೆ. ಓಂ ಹ್ರೀಂ ಹೌಂ ನಮಃ ಶಿವಾಯ, ಓಂ ಹ್ರೀಂ ಹೌಂ ನಮಃ ಶಿವಾಯ, ಓಂ ಹ್ರೀಂ ಹೌಂ ನಮಃ ಶಿವಾಯ. ಆಗ ಮಾಟಮಂತ್ರ ತಂತ್ರದಿಂದ ಬರೋ ದೋಷಗಳು, ಮನೆಯಲ್ಲಿ ಭೂತಾಪ್ರೇತ ಪಿಚಾಚಿ ಬಾಧೆಗಳೆಲ್ಲ ಸುಟ್ಟು ಭಸ್ಮ ಆಗುತ್ತಂತೆ. ನೋಡಿ, ನಿಮ್ಮ ಮನೆ ವಾಸ್ತು ದೋಷ ಕೂಡ ನಿವಾರಣೆ ಆಗುತ್ತೆ ಅಗ್ನಿಲಿಂಗವನ್ನು ನೀವು ಪೂಜೆ ಮಾಡೋದ್ರಿಂದ. ಎಲ್ಲ ಆಯಿತು. ಈಗ ನೈಋತ್ಯ ದಿಕ್ಕಿಗೆ ಬರಬೇಕು. ನೈಋತ್ಯ ದಿಕ್ಕೆಲ್ಲಿದೆ? ಪಶ್ಚಿಮ ಮತ್ತು ದಕ್ಷಿಣದ ಕಾರ್ನರು. ಆ ಜಾಗದಲ್ಲಿ ಏನು ಮಾಡಬೇಕು? ಆಕಾಶಲಿಂಗ ಅಂತ ಹೆಸರಿಡಬೇಕು. ಒಂದು ಬಾಳೆ ಎಲೆ ಅಥವಾ ವಿಳ್ಳೆದೆಲೆ ಅಥವಾ ಅಡಿಕೆ ತಟ್ಟೆ ಮೇಲೆ ಆ ಲಿಂಗ ಇಡಿ. ಆ ಲಿಂಗ ಒಂದು ದೀಪ ಹಚ್ಚಿ ಫಸ್ಟು. ಈಗ ಪೃಥ್ವಿಲಿಂಗ ಪೂಜೆ ಆಯಿತು, ಆಗ್ನೇಯದಲ್ಲಿ ಅಗ್ನಿಲಿಂಗ ಆಯಿತು. ನೈಋತ್ಯ ದಿಕ್ಕಿನಲ್ಲಿ ನೀವೇನು ಮಾಡಬೇಕು? ಈ ಒಂದು ಲಿಂಗವನ್ನು ಇಡಬೇಕು, ಆಕಾಶಲಿಂಗ ಅಂತೇಳಿ. ಮನಸ್ಸನ್ನು, ನಮ್ಮ ಮನಸ್ಸು ಹುಚ್ಚಿಡಿಯೋದು, ಹುಚ್ಚುಚ್ಚಂಗೆ ಮಾತಾಡೋದು, ಮರುವು, ನೆನಪಿನ ಶಕ್ತಿ ಕಮ್ಮಿ, ಆಮೇಲೆ ಬ್ರೈನ್ ಟ್ಯೂಮರು, ಬ್ರೈನ್ ಕ್ಷಯ, ಹಿಸ್ಟೀರಿಯಾ, ಸ್ಕಿಜೋಫ್ರೆನಿಯಾ, ಈ ಥರದ್ದೆಲ್ಲ ದೋಷ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಬೆಚ್ಚಬೀಳೋದು, ನಿದ್ದೆಲಿ ಮಾತಾಡೋದು, ಹುಚ್ಚುಚ್ಚಂಗೆ ಆಟ ಆಡೋದು, ಏನಿದೆಯೋ ಬ್ರೈನಿಗೆ ಸಂಬಂಧಪಟ್ಟಂಥ ಎಲ್ಲ ದೋಷಗಳನ್ನು ಈ ಆಕಾಶಲಿಂಗ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು. ಆ ದಿಕ್ಕಿನಲ್ಲಿ ಇಟ್ಟು ಆಕಾಶಲಿಂಗ ಧ್ಯಾನ ಮಾಡಬೇಕು. ಈ ಲಿಂಗ ಎಲ್ಲಿದೆ ಇಡೀ ಜಗತ್ತಿನಲ್ಲಿ? ಆಕಾಶಲಿಂಗ ಅಂತಂದರೆ ಚಿದಂಬರಮ್ಮಲ್ಲಿದೆ, ತಮಿಳುನಾಡು. ಚಿದಂಬರಂನಲ್ಲಿ ಇಡೀ ಜಗತ್ತಿನ ಆಕಾಶ ತತ್ವವನ್ನು ಕಂಟ್ರೋಲ್ ಮಾಡೋ ಸ್ವಿಚ್ ಬೋರ್ಡು, ಸೆಂಟರ್ ಆಫ್ ಗ್ರಾವಿಟಿ ಬ್ರಹ್ಮಾಂಡದಲ್ಲಿ ಚಿದಂಬರಮಲ್ಲಿದೆ. ಆದ್ದರಿಂದ ಆ ಚಿದಂಬರಲ್ಲಿ ವಾಸ ಮಾಡ್ತಿರುವಂಥ ಆಕಾಶ ತತ್ವ ಲಿಂಗವನ್ನು ನಿಮ್ಮ ಮನೆಗೆ ಆಹ್ವಾನ ಮಾಡಿ. ಅಲ್ಲಿ ವೈಬ್ರೇಷನ್, ಟೆಲಿಪತಿಲಿ ಬರಬೇಕು. ಅಲ್ಲಿ ಕಾಸ್ಮಿಕ್ ಎನರ್ಜಿ ನಿಮ್ಮ ಲಿಂಗಕ್ಕೆ ಬರಬೇಕು. ಓಂ ಆಕಾಶಲಿಂಗಾಯ ನಮಃ ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ದೀಪ ಹಚ್ಚಿರ್ಬೇಕು ಮೊದಲು. ರತ್ನಸಿಂಹಾಸನ ಸಮರ್ಪಯಾಮಿ, ಆ ಲಿಂಗ ಶಿವನಿಗೆ ಕೂತ್ಕೊಳ್ಳೋಕೆ ರತ್ನಸಿಂಹಾಸನ ಕೊಡ್ತಿದ್ದೀನಿ ಅಂತೇಳಿ ಅಕ್ಷತೆ ಹಾಕಿ, ಕಾಲು ತೊಳೆಕ್ಕೆ ನೀರು ಕೊಡಿ, ಕೈ ತೊಳೆಕ್ಕೆ ನೀರು ಕೊಡಿ, ಬಾಯಿ ಮುಕ್ಳಕ್ಕೆ ನೀರು ಕೊಡಿ, ಒಂದು ಲೋಟ ಜ್ಯೂಸ್ ಕೊಡಿ, ಅದು ಮಧುಪರ್ಕ ಅಂತೀವಿ. ಸ್ನಾನ ಮಾಡಿಸಿ, ಯಾವುದೇ ಲಿಂಗದ ಮೇಲೆ ನೀರು ಹಾಕೋಂಗಿಲ್ಲ, ಸುಮ್ಮನೆ ಪ್ರೋಕ್ಷಣೆ ಅಷ್ಟೇ. ಆಮೇಲೆ ವಸ್ತ್ರ, ಒಂದು ಕರ್ಚಿಪ್ಪಿದ್ರೆ ಹಾಕಿ, ಒಂದು ಬಟ್ಟೆ ನಿಮಗೆ ಯಥಾಶಕ್ತಿ ದುಡ್ಡಿದ್ರೆ, ಇಲ್ಲ ಒಂದು ಅಕ್ಷತೆ ಹಾಕಿ, ಇಲ್ಲ ನಮ್ಗೆ ಇನ್ನೂ ಶಕ್ತಿ ಇದೆ ಒಂದು ಗೆಜ್ಜೆ ವಸ್ತ್ರ ಚಿಕ್ಕದು ಆ ಲಿಂಗಕ್ಕೆ ಆಗೋದು ಒಂದು ಗೆಜ್ಜೆ ವಸ್ತ್ರ ಹಾಕ್ಬಿಡಿ. ಅದೇ ವಸ್ತ್ರ ಕಿರೀಟ ಆಭರಣಂ ಸಮರ್ಪಯಾಮಿ, ಅಕ್ಷತೆ ಹಾಕಿ, ಯಜ್ಞೋಪಿತಂ ಸಮರ್ಪಯಾಮಿ, ಹರಿದ್ರ ಗಂಧ ಇಡಬೇಕು ಶಿವನಿಗೂ. ಇವತ್ತು ಶಿವರಾತ್ರಿಲಿ ಗಂಧ ಭಸ್ಮ ಎರಡೂ ಇರಬೇಕು. ಗಂಧ ವಿಷ್ಣುಗಾದರೆ ಇವತ್ತು ಶಿವರಾತ್ರಿಯಲ್ಲಿ ವಿಷ್ಣು ಸ್ವರೂಪನಾದಂಥ ಶಿವನಿಗೂ ಕೂಡ ಗಂಧ ಭಸ್ಮಂ ಸಮರ್ಪಯಾಮಿ, ಹರಿದ್ರ ಕುಂಕುಮಂ ಚೂರ್ಣಂ ಅರ್ಶಿನ ಕುಂಕುಮ ಮತ್ತು ಅಕ್ಷತಾಂ ಸಮರ್ಪಯಾಮಿ, ನಾನಾ ವಿಧಾನಿ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಬಿಲ್ಪತ್ರೆ, ಪತ್ರ, ಪುಷ್ಪ ಯಾವುದಾದ್ರು ಒಂದು ಹೂವು ಇಟ್ಬಿಟ್ಟು ಅಲ್ಲಿ 108 ಸಲ ಮನೆ ಮಂದಿಯೆಲ್ಲ ಆ ಆಕಾಶಲಿಂಗನಿಗೆ 108 ಸಲ ಅರ್ಚನೆ ಮಾಡಬೇಕು. ಓಂ ಹ್ರೀಂ ಹೌಂ ನಮಃ ಶಿವಾಯ, ಓಂ ಹ್ರೀಂ ಹೌಂ ನಮಃ ಶಿವಾಯ, ಓಂ ಹ್ರೀಂ ಹೌಂ ನಮಃ ಶಿವಾಯ, ಓಂ ಹ್ರೀಂ ಹೌಂ ನಮಃ ಶಿವಾಯ ಅಂಥೇಳಿ ಆಕಾಶಲಿಂಗನಿಗೆ ಆಗ ಚಿದಂಬರಲ್ಲಿ ಕೂತಿರೋ ಶಿವನಿಗೆ ಈ ಅರ್ಪಣೆ ಆಗುತ್ತೆ. ನೋಡಿ, ಇದು ಇಡೀ ವರ್ಲ್ಡಲ್ಲಿ ಯಾರೂ ಮಾಡ್ತಿಲ್ಲ, ನೀವು ಒಬ್ಬರೇ ಪೂಜೆ ಮಾಡ್ತಿರೋದು. ಅದರಿಂದ ಯಾರೂ ಮಾಡಿದಂಥ ಪೂಜೆ ನಿಮ್ಮಲ್ಲಿ ನೀವು ಮಾಡಿದ್ದೆ. ಆದರೆ ನೋಡಿ, ಶಿವರಾತ್ರಿ ದಾಟಿದ ಮೇಲೆ ನೆಕ್ಸ್ಟ್ ಶಿವರಾತ್ರಿಗೆ ಎಷ್ಟು ಕಾರು, ಸೈಟು, ಮನೆ, ಬಂಗಲೆ ಏನೇನು ದೋಷತೆ ಎಲ್ಲ ಹೊಟ್ಟೋಗುತ್ತೆ. ಅಷ್ಟು ವಿಶೇಷವಾದಂಥ ಈ ಒಂದು ವಿಶೇಷ ಶಿವಪುರಾಣದಲ್ಲಿ ಹೇಳ್ತಾ ಇದೆ. ಇದು ಈಗ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿ ಕಾರ್ನರು ವಾಯುವ್ಯ ಅಂತ ಕರೀತಾರೆ. ಪಶ್ಚಿಮ, ಉತ್ತರದ ಕಾರ್ನರು ವಾಯುವ್ಯ. ಅಲ್ಲಿ ವಾಯುಲಿಂಗವನ್ನು ಇಡಬೇಕು. ಒಂದು ಎಲೆ ಅಥವಾ ಬಾಳೆ ಮೇಲೆ ಲಿಂಗ ಇಡಿ, ಒಂದು ದೀಪ ಹಚ್ಚಿ ಫಸ್ಟು. ಅಲ್ಲಿಗೇನು ಮಾಡಬೇಕು? ಈಗ ಏನು ಪೂಜೆ ಮಾಡೋ ಅದೇ ಥರ ಮೋಸ, ವಂಚನೆ, ಜಿಗುಪ್ಸೆ ಏನೂ ಇಲ್ಲ, ಇಲ್ಲಿ ಜಿಪುಣತನೂ ಇಲ್ಲ. ಸೇಮ್ ಮಂತ್ರ, ಸೇಮ್ ಪ್ರೊಸೀಜರ್ ಯೂಸ್ ಮಾಡಬೇಕು. ಒಬ್ಬೊಬ್ರಿಗೆ ಒಂಥರ ಮಾಡೋಂಗಿಲ್ಲ, ತಾರತಮ್ಯ ಮಾಡೋಂಗಿಲ್ಲ. ಓಂ ವಾಯುಲಿಂಗಾಯ ನಮಃ, ಓಂ ವಾಯುಲಿಂಗಾಯ ನಮಃ, ಓಂ ವಾಯುಲಿಂಗಾಯ ಮತ್ತು ಧ್ಯಾನ ಮಾಡಿ ಇಡಬೇಕು. ಈ ವಾಯು ಇಡೀ ಜಗತ್ತಿಗೆ ಗಾಳಿ ಕೊಡೋ ಸ್ವಿಚ್ ಸೆಂಟ್ರು, ಬೋರ್ಡು.
ಮೇನ್ ಸೆಂಟ್ರ್ ಬ್ರಹ್ಮಾಂಡದಲ್ಲಿ ಭೂಮಿ ಎಲ್ಲಿದೆ ಅಂದರೆ ಕಾಳಹಸ್ತಿಲಿದೆ. ಆ ಕಾಳಹಸ್ತಿರೋ ಲಿಂಗನೇ ವಾಯುಲಿಂಗ. ಈಗ ಅಲ್ಲಿಂದ ವೈಬ್ರೇಷನ್ ಈ ಲಿಂಗಕ್ಕೆ ಬರಬೇಕು. ಕಾಳಹಸ್ತಿಲಿರತಕ್ಕಂಥ ವಾಯುಲಿಂಗ ನಿಮ್ಮ ಮನೇಲಿ ಇವತ್ತು ಶಿವರಾತ್ರಿ ದಿವಸ ಬರಬೇಕು. ವಾಯು ದಿಕ್ಕಿನಲ್ಲಿ ವಾಯುಲಿಂಗ ಇಟ್ಟು ಪೂಜೆ ಮಾಡಿ. ಸೇಮ್ ನಾವೇನು ಹೇಳಿ 3 ಲಿಂಗಕ್ಕೆ ಏನು ಪೂಜೆ ಮಾಡಿದೋ ಅದೇ ಪ್ರೊಸೀಜರು ಮಾಡಿಬಿಟ್ಟು ಓಂ ಹ್ರೀಂ ಹೌಂ ನಮಃ ಶಿವಾಯ ಅಂಥೇಳಿ ವಾಯುಲಿಂಗಕ್ಕೆ ಮಾಡಬೇಕು. ಆಗ ನಮ್ಮ ಉಸಿರು ಪ್ರಾಣ, ಅಪಾನ, ವಾನ, ಉದಾನ, ಸಮಾನ, ಧನಂಜಯ, ಕೃಕ ಅಂತ 10 ದಶಪ್ರಾಣ ಬಾಡಿಲಲ್ಲಿದೆ ನಮ್ಮ ಶರೀರದಲ್ಲಿ. ಅದನ್ನೆಲ್ಲ ಶುದ್ಧಿ ಮಾಡುತ್ತೆ ಶಿವರಾತ್ರಿ ದಿವಸ. ಭಾಳ ವಿಶೇಷವಾದದ್ದು. ಆಮೇಲೆ ಗಾಳಿಯಿಂದ ಬರುವಂಥದ್ದು, ಸುಂಟ್ರು ಗಾಳಿ, ಸುನಾಮಿಯಿಂದ ಬರುವಂಥದ್ದು, ಸಾವುಗಳೇನಾದ್ರು ನಮ್ಮ ಜಾತಕದಲ್ಲಿ ಇತ್ತು ಅಂತಂದರೆ ಗಾಳಿ ಮುಖೇನ, ವಾಯು ಮುಖೇನ ಬರುವಂಥದ್ದು. ಆಮೇಲೆ ಮಂಡಿ ನೋವು, ಪಾದ, ಸೊಂಟ, ತಲೆ, ಬಾಡಿ ಪೇನ್ ಇದ್ದರೆ ವಾಯುಲಿಂಗಕ್ಕೆ ಇವತ್ತು ಪೂಜೆ ಮಾಡಬೇಕು ಶಿವರಾತ್ರಿ ದಿವಸ. ಇನ್ನು ಒಂದು ವರ್ಷ ಪೂರ್ತಿ ಯಾವುದಿಲ್ಲ. ಓಂ ಹ್ರೀಂ ಹೌಂ ನಮಃ ಶಿವಾಯ, ಓಂ ಹ್ರೀಂ ಹೌಂ ನಮಃ ಶಿವಾಯ, ಓಂ ಹ್ರೀಂ ಹೌಂ ನಮಃ ಶಿವಾಯ ಅಂತ ಹೇಳಿ ಆ ವಾಯುಲಿಂಗಕ್ಕೆ ಪೂಜೆ ಮಾಡಬೇಕು. ಇದೆಲ್ಲ ಆದಮೇಲೆ ಕೊನೆಯ ಲಿಂಗ, 5ನೇ ಲಿಂಗ ಪಂಚಲಿಂಗ, ಈಶಾನ್ಯ ದಿಕ್ಕು, ಪೂರ್ವ ಮತ್ತು ಉತ್ತರದ ಕಾರ್ನರ್ನಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಜಲಲಿಂಗ ಅಂತ ಇಡಬೇಕು. ಒಂದು ಎಲೆ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ಅಥವಾ ಅಡಿಕೆ ತಟ್ಟೆ ಮೇಲೆ ನೀವು ಮಾಡಿದಂಥ ಒಂದು ಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದು ದೀಪ ಹಚ್ಬಿಟ್ಟು ಓಂ ಜಲಲಿಂಗಾಯ ನಮಃ, ಓಂ ಜಲಲಿಂಗಾಯ ನಮಃ ಅಂತ 5 ಸಲ ಹೇಳಿ ಆಮೇಲೆ ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಸ್ವಾಗತಂ ಸುಸ್ವಾಗತಂ ಅಂಥೇಳಿ ಪೀಠ ರತ್ನಸಿಂಹಾಸನ ಸಮರ್ಪಯಾಮಿ, ಪಾದಯೋ ಪಾದ್ಯೋಪಾದಂ ಸಮರ್ಪಯಾಮಿ, ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ, ಮುಖೆ ಆಚಮನಿಂ ಸಮರ್ಪಯಾಮಿ, ಮಧುಪರ್ಕಂ ಸಮರ್ಪಯಾಮಿ, ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ಯಜ್ಞೋಪವೀತಂ ಸಮರ್ಪಯಾಮಿ, ಕಿರೀಟ ಆಭರಣಂ ಸಮರ್ಪಯಾಮಿ, ಭಸ್ಮಂ ಸಮರ್ಪಯಾಮಿ, ಗಂಧಂ ಸಮರ್ಪಯಾಮಿ, ಹರಿದ್ರಾ ಕುಂಕುಮಚೂರ್ಣಂ ಸಮರ್ಪಯಾಮಿ, ಅಕ್ಷತಾಂ ಸಮರ್ಪಯಾಮಿ, ನಾನಾ ವಿಧಾನಿ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ನಾನಾ ರೀತಿ ಹೂಗಳನ್ನು, ಯಾವುದೂ ಇಲ್ಲ, ಬಿಲ್ಪತ್ರ ಒಂದು ದಳ ಇಟ್ಬಿಟ್ಟು ಆಮೇಲೆ ಓಂ ಹ್ರೀಂ ಹೌಂ ನಮಃ ಶಿವಾಯ, ಓಂ ಹ್ರೀಂ ಹೌಂ ನಮಃ ಶಿವಾಯ 108 ಸಲ ಮನೆ ಮಂದಿಯೆಲ್ಲ ಕೂತ್ಕೊಂಡು ಆ ಜಲಲಿಂಗಕ್ಕೆ ಮಾಡಬೇಕು. ಜಲಲಿಂಗ ಅಂತಾಗ ನಮ್ಮ ವೀರ್ಯದಲ್ಲಿ, ಮೂತ್ರದಲ್ಲಿ, ರಕ್ತದಲ್ಲಿ, ಜೊಲ್ಲಲ್ಲಿ, ನಮ್ಮ ಶರೀರಕ್ಕೆ ಎಲ್ಲ ಜಲತತ್ವದ ಉತ್ಪತ್ತಿ ಆಗುತ್ತ ರೋಗಗಳು, ಮರಣಕಂಟಗಳು, ನೀರಲ್ಲಿ ಬಿದ್ದು ಸಾಯೋದು, ಕೊಚ್ಕೊಂಡು ಹೋಗೋದು, ಈ ಥರದ್ದೆಲ್ಲ ದೋಷಗಳನ್ನು ಈ ಜಲಲಿಂಗ ಇರುತ್ತೆ. ಈ ಜಲಲಿಂಗ ಎಲ್ಲಿದೆ? ತಿರುಚಿಲಿದೆ. ತಿರುಚಿನಲ್ಲಿ ಇಡೀ ಜಗತ್ತಿನ ಜಲತತ್ವವನ್ನು ಕಂಟ್ರೋಲ್ ಮಾಡೋ ಲಿಂಗ, ಸ್ವಿಚ್ ಬೋರ್ಡು, ಆ ಒಂದು ಮೇನ್ ಸೆಂಟ್ರಲ್ಲು ತಿರುಚಿ. ಬದುಕಿದಾಗ ಎಲ್ಲೆಲ್ಲೋ ಬರ್ತೀವಿ ನಾವು, ಊಟಿ, ಕೊಡೈಕನಾಲ್ ಅಂತ, ಅಲ್ಲಿ ಲಂಡನ್ನು, ಅಮೇರಿಕಾ, ದುಬೈ, ಸೌದಿಗೆಲ್ಲ. ಆದರೆ ಈ ಪಂಚಲಿಂಗ ದರ್ಶನ ನಾವು ಯಾರೂ ಮಾಡೋದೇ ಇಲ್ಲ. ಅದಕ್ಕೆ ಈ 5 ಲಿಂಗಗಳು ತಮಿಳ್ನಾಡಲ್ಲೇ ಇರೋದು, ಇದು ಇನ್ನೆಲ್ಲೂ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಈ 5 ಲಿಂಗನ 5 ದಿವಸ ಹೋಗಿ ಒಂದೊಂದು ದಿನ ಒಂದು ಲಿಂಗ ನೋಡಿಕೊಂಡು ದರ್ಶನ ಮಾಡಿಕೊಂಡು ಸೇವೆ ಮಾಡಿಬಿಟ್ಟು ಬಂತು ಅಂದರೆ ಪಂಚಭೂತಗಳಿಂದ ಬರೋದೆಲ್ಲ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಈ ಜಲಲಿಂಗ ನೀರಲ್ಲಿ ಬಿದ್ದು ಸಾಯೋದು, ಕೊಚ್ಕೊಂಡು ಹೋಗೋದು, ಊಟದಲ್ಲಿ ನೀರು ಪಾಯಸ ಅಥವಾ ಜ್ಯೂಸಲ್ಲಿ ವಿಷ ಹಾಕಿ ಸಾಯಿಸ್ಬಿಡೋದು, ಮಾಟಮಂತ್ರ ತಂತ್ರಬಾಧೆ ಎಲ್ಲ ದೋಷ ತೆಗೆಯುತ್ತೆ ಜಲಲಿಂಗ. ಅದರಿಂದ ಇಡೀ ಜಗತ್ತಿನ ಸ್ವಿಚ್ ಬೋರ್ಡ್ ಎಲ್ಲಿದೆ ನೀರಿಂದು ಜಲತತ್ವದ್ದು ಅಂದರೆ ತಿರುಚಿಲಿದೆ. ಆ ತಿರುಚಿಲಿರೋ ಲಿಂಗದ ಆವಾಹನೆ ಇಲ್ಲಿ ಮಾಡಬೇಕು. ಈಗೆಲ್ಲ ಆಯ್ತಲ್ವ. ಈಗ ಮತ್ತೊಂದು ಸಲ ಎಲ್ಲರೂ ಧೂಪ ತೋರಿಸಿ, ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಧೂಪೋತ್ತಮ ಆಗ್ರೇಹ ಸರ್ವದೇವಾನಾಂ ಧೂಪೋಯಂ ಪ್ರತ್ಯಗೃಹ್ಯತಾಂ ಹೇಳಿ ಆ ಲಿಂಗಗಳಿಗೆ ಒಂದೊಂದು ಲಿಂಗಕ್ಕೂ 3 ಸಲ ಊದುಬತ್ತಿಲಿ ಧೂಪ ತೋರಿಸಿ, ಧೂಪ ಆಮೇಲೆ ಒಂದು ಸಣ್ಣ ಆರತಿ ಮಾಡಿ. ಚಂದ್ರಾದಿತೋಧರಣೆ ವಿದ್ಯುಧ್ವನ್ನಸ್ತತೈವ ಚ ತ್ವಮೇವ ಸರ್ವ ತೇಜಾಂಸಿ ಆರ್ತಿಕಂ ಪ್ರತ್ಯಗೃಹ್ಯತಾಂ ಅಂತೇಳಿ ಎಲ್ಲ ಪೃಥ್ವಿಲಿಂಗಾಯ ನಮಃ, ಅಗ್ನಿಲಿಂಗಾಯ ನಮಃ, ವಾಯುಲಿಂಗಾಯ ನಮಃ, ಆಕಾಶಲಿಂಗಾಯ ನಮಃ, ಜಲಲಿಂಗಾಯ ನಮಃ ಆ ಲಿಂಗಗಳಿಗೆ ಹೇಳಿ ಆರತಿ ಮಾಡಿಬಿಟ್ಟು ಒಂದು ಪಕ್ಕಕ್ಕಿಟ್ಟು, ಈಗ ಹಣ್ಣು ಕಾಯಿಗಿಂತ ಮುಂಚೆ ಒಂದು ಲೋಟ ಹಾಲು, ಕಲ್ಸಕ್ಕರೆ ಇತ್ತಲ್ಲ ಅದನ್ನೆಲ್ಲ ಇಟ್ಟು ಒಂದೊಂದು ಲಿಂಗಕ್ಕೂ ಸಬ್ಸೆಪ್ಟಾಗಿ ಒಂದೊಂದು ಲೋಟ ಹಾಲಿಡಿ. ಅದು ಚಿಕ್ಕ ಚಿಕ್ಕ ಲೋಟದಲ್ಲಿ ಇಟ್ಟರು ಆಯ್ತು. ನಿಮ್ಗೆ ಅಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂದರೆ 5 ಲಿಂಗಕ್ಕೂ 5 ಲೋಟ ಹಾಲು, ಒಂದೊಂದು 10 ಗ್ರಾಮ್ನಷ್ಟು ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಮಾಡಿ. ಓಂ ಪ್ರಾಣಾಯ ಸ್ವಾಹ, ಓಂ ಅಪನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಉದರಾಯ ಸ್ವಾಹ, ಸಮನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ ಅಂತ ದೇವರ ನೈವೇದ್ಯ. ಇದು ಮುದ್ರೆಯಲ್ಲಿ ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ಹೇಳಿ, ಅಪ್ಪ
ನಿನಗೆ ಇದು ಹಾಲು ಸಕ್ಕರೆ ಇಟ್ಟಿದ್ದೀನಿ, ಇವತ್ತು ಮಹಾಶಿವರಾತ್ರಿ ಉಪವಾಸ, ನಿನಗೆ ಊಟ ಕೊಡೋಂಗಿಲ್ಲ ನಾವು, ಶಿವರಾತ್ರಿ ಆದ್ದರಿಂದ ನಿನಗೆ ಭಕ್ಷ್ಯ ಭೋಜನ ನೈವೇದ್ಯ ಇಲ್ಲ, ಈಗ ಹಾಲು ತಗೋ, ಕಲ್ ಸಕ್ಕರೆ ಇದೆ, ನಮಗೆ ಯಥಾಶಕ್ತಿ ಸೇವೆ ಅಂತೇಳಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅರ್ಪಿಸ್ತಾ ಇದ್ರೆ ಅದು ನೈವೇದ್ಯ ಆಗೋಯ್ತು. ಮತ್ತು ನೈವೇದ್ಯ ಆದಮೇಲೆ ಹಣ್ಣು ಕಾಯಿ ನೈವೇದ್ಯ ಮಾಡಿ, 5 ಕಾಯಿ ಹಣ್ಣು ಕಾಯಿ ಇಟ್ಟು ಮಾಡ್ತಿರೋ, ಇಲ್ಲ 5ಕ್ಕೂ ಸೇಸು 1 ಕಾಯಿ 1 ಹಣ್ಣಿಟ್ಟು ಪೂಜೆ ಮಾಡ್ತಿರೋ, ಊಟ ಆದಮೇಲೆ ಫಲ ಕೊಡಬೇಕಲ್ಲ. ಆದ್ದರಿಂದ ತೆಂಗಿನಕಾಯಿ ಕದಲಿ ಫಲಂ ನೈವೇದ್ಯಂ ಸಮರ್ಪಯಾಮಿ, ನಾರಿಕೇಲ ಅಂದರೆ ತೆಂಗಿನಕಾಯಿ, ಕದಲಿ ಫಲಂ ಅಂದರೆ ಬಾಳೆಹಣ್ಣು ಇಟ್ಟು ಪೂಜೆ ಮಾಡ್ತಾಯಿದ್ದೀನಪ್ಪ, ಸ್ವೀಕರಿಸು, ಇದೆ ನನಗೆ ಶಕ್ತಿಯಿಂದ ಕೊಡ್ತಾ ಇರೋದು ಅಂತೇಳಿ ಆಮೇಲೆ ಮತ್ತೊಂದು ಸಲ ಧೂಪ ಊದುಬತ್ತಿಲಿ ಆರತಿ ಮಾಡಿ ಮತ್ತು ಆರತಿ ಮಾಡಿ ಎಲ್ಲ ಆದಮೇಲೆ ಎದ್ದು ನಿಂತ್ಕೊಂಡು ನಿಮ್ಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಷ್ಟು ಆ ಲಿಂಗಕ್ಕೆ ಪ್ರದಕ್ಷಿಣೆ ಮಾಡಿ ಇಡೀ ಪಂಚಭೂತಗಳು ನಮ್ಮ ಶರೀರದಲ್ಲಿ ಏನಿದೆಯೋ ಅದನ್ನೆಲ್ಲರ ದೋಷ ತೆಗೆಯುತ್ತೆ ಮಹಾಶಿವರಾತ್ರಿ ಪಂಚಲಿಂಗಗಳು. ಇದೆಲ್ಲ ಆಯಿತು, ಕಂಪ್ಲೀಟಾಗಿ ಆಯಿತು. ಒಂದು 10 ನಿಮಿಷ ಕಿತ್ಕೊಂಡು ಆ ಲಿಂಗದ ಮುಂದೆ ದೀಪ ಉರಿತಾ ಇರಬೇಕು. ಇದು ಯಾವಾಗ ಮಾಡಬೇಕಪ್ಪ ಅಂತಂದರೆ ಹಗಲೊತ್ತೂ ಮಾಡ್ಬೋದು, ಇಲ್ಲ ಸೂರ್ಯ ಮುಳುಗಿದ ಮೇಲೆ ಶಿವರಾತ್ರಿ ದಿವಸ ರಾತ್ರಿ ಪೂಜೆ 4 ಯಾಮ, ಶಿವರಾತ್ರಿ ಚಂದ್ರ ಮುಳುಗಿದ ತಕ್ಷಣ ಒಂದು ಪೂಜೆ, ರಾತ್ರಿ 9 ಗಂಟೆಗೆ, ರಾತ್ರಿ 12 ಗಂಟೆಗೆ, ಬೆಳಗಿನ ಜಾವ 3 ಗಂಟೆಗೆ, 4 ಯಾಮಕ್ಕೂ ಇದನ್ನು ಪೂಜೆ ಮಾಡು. ಒಂದು ಸಲ ಪೂಜೆ ಮಾಡಿದ್ಮೇಲೆ 4 ಸಲ ಆರತಿ ಮಾಡಿ ಅಥವಾ 4 ಸಲ ಕೂತ್ಕೊಂಡು ಓಂ ಹ್ರೀಂ ಓಂ ನಮಃ ಶಿವಾಯ ಮಂತ್ರ ಹೇಳಿ ಮನೆ ಮಂದಿಯೆಲ್ಲ. ಶಿವರಾತ್ರಿ ಈ ಮಂತ್ರ ಒಂದು ಅಟ್ಲೀಸ್ಟ್ ಇಲ್ಲಾನು 1000ಕ್ಕಿಂತ ಹೆಚ್ಚಿಗೆ ಹೇಳ್ಬಿಟ್ರೆ ಸಾಕು, ಬಹಳ ವಿಶೇಷ. ಬಿಲ್ಪತ್ರೆವಂತೂ ಮರಿಬೇಡಿ, ಎಲ್ಲೂ ಸಿಕ್ಕಿಲ್ಲ, ಒಂದಳಾದರೂ ಯಾವುದಾದ್ರು ಒಂದು ಲಿಂಗಕ್ಕಾದ್ರೂ ನೀವು ಬಿಲ್ಪತ್ರೆನ ಅರ್ಪಣೆ ಮಾಡಲೇಬೇಕು ಶಿವರಾತ್ರಿ ದಿವಸ. ಅದಕ್ಕೆ ಹಿಂದಿನ ದಿನವೇ ಹುಡುಕೊಳ್ಳಿ, ಎಲ್ಲಿ ಬಿಲ್ಪತ್ರೆ ಸಿಗುತ್ತೆ, ಎಲ್ಲಿ ಬಿಲ್ಪತ್ರ ಮರ ಇದೆ ಹುಡುಕಿ, ನಿಮ್ಮ ಹಳ್ಳಿ ಅಥವಾ ನಿಮ್ಮ ಜಾಗದಲ್ಲಿ ಅಥವಾ ಎಲ್ಲರೂ ಮಾರ್ಕೆಟಲ್ಲಿ ಮಾರ್ತಾರೆ ಬಿಲ್ಪತ್ರೆ. ಶಿವರಾತ್ರಿ ದಿವಸ ಒಂದು ಅರ್ಪಣೆ ಮಾಡಿದ್ರೆ ಭಾಳ ವರ್ಷ. ಬಿಲ್ಪತ್ರೆ ಮಹಿಮೆ ಶಿವರಾತ್ರಿ ದಿವಸ ಇರೋದು ದೊಡ್ಡ ಕಥೆನೇ ಇದೆ, ಶಿವಪುರಾಣದಲ್ಲಿ ಬರುತ್ತದು. ಅದರಿಂದ ಬಿಲ್ಪತ್ರೆ ಮಿಸ್ ಮಾಡಬೇಡಿ ಅಂತ ನನ್ನ ಅಭಿಪ್ರಾಯ. ಸಿಕ್ಕಿಲ್ಲ ಅದೇನು ಮಾಡಲಿಕ್ಕಾಗಲ್ಲ, ಭಗವಂತನೇ ನಾನು ಅರ್ಪಣೆ ಮಾಡಿದ್ದೀನಿ, ನನ್ನ ಕೈಲಾದದ್ದು ಸ್ವೀಕರಿಸೋದು ಸಾಕು. ಭಗವಂತ ಕರುಣಾಮಯಿ, ದಯಾಸಿಂಧು, ದೀನ ಬಂಧು. ಆದ್ದರಿಂದ ಅಂಥವನಿಗೆ ನಾವು ಯಾವುದೇ ರೀತಿ ಫೋರ್ಸ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಇದಿಷ್ಟೆಲ್ಲ ಆದಮೇಲೆ ಕೂತ್ಕೊಂಡು ಎಲ್ಲರೂ ಮನೆ ಮಂದಿಯೆಲ್ಲ ಒಬ್ಬೊಬ್ಬರು ಒಂದೊಂದು ಲಿಂಗ ಮುಂದೆ ಕೂತ್ಕೊಂಡು ಭಕ್ತಿಯಿಂದ ಓಂ ಹ್ರೀಂ ಓಂ ನಮಃ ಶಿವಾಯ ಮಾಡ್ತಾ ಬನ್ನಿ. ಮಾಟಮಂತ ತಂತ್ರ ಬಾಧೆಗಳಿತ್ತು ಅಂದರೆ, ವಾಸ್ತು ದೋಷ ಇತ್ತು ಅಂದರೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಆರೋಗ್ಯದಲ್ಲಿ ದೋಷ ಇತ್ತು ಅಂದರೆ, ಸಾಲ ಬಾಧೆ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅದೆಲ್ಲಕ್ಕೂ ವರ ಕೊಡುವಂಥ ವಿಶೇಷ ದಿನ ಮಹಾಶಿವರಾತ್ರಿ. ಅದರಿಂದ ನಾವು ಎಲ್ಲೋ ಹೋಗ್ತೀವಿ, ದೇವಸ್ಥಾನ ನಮಗೆ ದರ್ಶನ ಮಾಡಿಸ್ತಾರೆ, ಆರತಿ ಮಾಡ್ತಾರೆ, ಅರ್ಚನೆ ಮಾಡ್ತಾರೆ, ನೀವೇ ಸ್ವತಃ ಪೂಜೆ ಮಾಡಲಿಕ್ಕೆ ಅವಕಾಶ ಇರೋದು ನಿಮ್ಮ ಮನೆ ಒಳಗೆ ಮಾತ್ರ. ಅದರಿಂದ ಈ 5 ನಮ್ಮ ಶರೀರ ಇರತಕ್ಕಂಥ ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ, ಭೂತತ್ವ, ಜಲತತ್ವ, ಈ ಪಂಚಭೂತಗಳನ್ನು ಶುದ್ಧೀಕರಣ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಲಿಂಗ ಪೂಜೆ. ಇದನ್ನು ಭಾಳ ವಿಶೇಷ. ಇದರಲ್ಲಿ ಶಿವಪುರಾಣದಲ್ಲಿ ನನ್ನ ಪ್ರಕಾರ ಇವತ್ತು ನೀವೊಬ್ಬರೇ ಇದನ್ನು ಇಡೀ ಜಗತ್ತಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಟಿ ವಿಲಿದೆ ಫಸ್ಟ್ ಟೈಮ್ ಹೇಳ್ಕೊಡ್ತಾ ಇರೋದು ಈ ಪೂಜೆನ. ಇಷ್ಟು ಇದನ್ನು ಎಲ್ಲೂ ಹೇಳ್ಕೊಟ್ಟಿಲ್ಲ, ಹೇಳ್ಕೊಡೋಕ್ಕೂ ಮನಸ್ಸು ಮಾಡಿಲ್ಲ, ಏನೋ ಗೊತ್ತಿಲ್ಲ, ಧರ್ಮ ಭೇದ ಇರ್ಬೋದು, ಜಾತಿ ಭೇದ ಇರ್ಬೋದು. ಆದ್ದರಿಂದ ಈ ಪಂಚಲಿಂಗಗಳ ಪೂಜೆ ಇದೆಲ್ಲ ಮಾಡಿಬಿಟ್ಟು ರಾತ್ರಿಯೆಲ್ಲ ಜಾಗರಣೆ ಇದ್ದರೆ ಇರಿ, ಇಲ್ಲಾಂದರೆ ಬೇಡ. ಒಟ್ಟಲ್ಲಿ ಒಂದು ಯಾಮ, ಯಾವುದಾದ್ರು ಒಂದು ಯಾಮ ಇದು ಪೂಜೆ ಮಾಡಿ, ಬಹಳ ಒಳ್ಳೆಯದು. ರಾತ್ರಿ ಹೊತ್ತು ಮಾಡಬೇಕು ಹಗಲಿಗಿಂತ. ಪ್ರತಿ ತಿಂಗಳಿದು ಮಾಸ ಶಿವರಾತ್ರಿ ಇದನ್ನು ಮಾಡ್ಬೋದು, ತಪ್ಪಿಲ್ಲ. ಆದರೆ ಮಹಾಶಿವರಾತ್ರಿ ಅಷ್ಟು ವೈಬ್ರೇಷನ್ ಇದೆ, ಸಾಕ್ಷಾತ್ ಶಿವ ಭೂಮಿಲಿ ಸಂಚಾರ ಮಾಡೋ ದಿನ. ಈ ಜಲಲಿಂಗ ಇದೆಯಲ್ಲ, ಅದಕ್ಕೆ ಜಂಬುಕೇಶ್ವರ ಅಂತೇಳಿ ತಿರುಚಿಲಿಯಲ್ಲಿದೆ. ಜಂಬುಕೇಶ್ವರ ಟೆಂಪಲ್ ದೊಡ್ಡ ಟೆಂಪಲ್ ಇದು. ನೀವು ನಾನು ಏನೇನು ಯಾವ್ಯಾವ ಊರಲ್ಲಿ ಯಾವ ಲಿಂಗ ಇದೆಯೋ ಅದನ್ನೆಲ್ಲ ಒಂದು ಸಲ ಹೋಗಿ ನೋಡಿ. ಇದೆಲ್ಲ ನೋಡ್ಬೇಕಾದ್ರೆ ಕಡಿಮೆ 5-10 ಸಾವಿರ ರೂಪಾಯಿ ಬೇಕು ನಿಮಗೆ, ಟಿಕೆಟು ಅಥವಾ ಬಸ್ಸು ಅಥವಾ ಓನ್ ಕಾರೋ, ಹೆಂಗೆ ಹೋಗ್ತಿರೋ ಗೊತ್ತಿಲ್ಲ. 5 ಲಿಂಗಗಳು ನೋಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಮನೇಲೇ ಮಾಡಬೇಕು ಈ ಪೂಜೆನ. ಈ ಜಂಬುಕೇಶ್ವರ ಅಂತ ತಿರುಚಿನಿದೆ ಜಲಲಿಂಗ, ಭಾಳ ವಿಶೇಷ. ಇಡೀ ಜಗತ್ತಿನ ಜಲದ ಒಳಗಡೆ, ಲಿಂಗದ ಕೆಳಗಡೆ ಜಲ ಇದೆ, ಲಿಂಗದ ಕಡೆ ಬೆಂಕಿ ಅಗ್ನಿ ಇದೆ, ಲಿಂಗದ ಕಡೆ ಇಡೀ ಭೂಮಿ ಪವರ್ ಇದೆ, ಈ ಲಿಂಗದ ಕಡೆ ಇಡೀ ಜಗತ್ತಿನಲ್ಲಿರೋ ವಾಯು ತತ್ವ ಇದೆ. ಅಲ್ಲಿಂದ ಎಲ್ಲ ಕಡೆ ಡಿಸ್ಚಾರ್ಜ್ ಆಗ್ತಾ ಇರೋದು ಇಡೀ ವರ್ಲ್ಡ್ಗೆ ನೋಡಿ. ಅದಕ್ಕೆ ಭರತ ಖಂಡದಲ್ಲಿ ಉಡಬೇಕಂತೆ, ಭಾರತ ದೇಶದಲ್ಲಿ ಉಡಬೇಕು. ಅದರಲ್ಲಿ ಹುಟ್ಟರು ಕೂಡ ಹಿಂದೂ ಆಗಿ ಉಡಬೇಕು, ಹಿಂದೂ ಆಗಿಬಿಟ್ರು ಕೂಡ ಈ 5 ಕ್ಷೇತ್ರಗಳಿಗೆ ಹೋಗಿ ಬರಬೇಕಂತೆ. ಆಗ ಒಳ್ಳೆ ಸಂತಾನ, ಒಳ್ಳೆ ಆರೋಗ್ಯ, ಒಳ್ಳೆ ವಿದ್ಯೆ, ಒಳ್ಳೆ ಕೆಲಸ, ಸುಖ ಶಾಂತಿ ಎಲ್ಲ ಲಭ್ಯ ಆಗುತ್ತಂತೆ. ಅಷ್ಟು ವಿಶೇಷ ಈ ಲಯಕಾರಕನಾದಂಥ ಈ ಶಿವನ ಒಂದು ಆರಾಧನೆ. ಇದು ಯಾವುದೇ ಇಂಟರ್ನೆಟ್ಟಲ್ಲಿಲ್ಲ, ಎಲ್ಲಿ ಬುಕ್ಕಲ್ಲಿ ಯಾರೂ ಬುಕ್ ಬರೆದು ರಿಲೀಸ್ ಮಾಡಿಲ್ಲ.
ಇದು ಇವತ್ತು ಹೊಸ ವಿದ್ಯೆ ನಿಮ್ಗೆ ಕಲಿಸ್ಕೊಟ್ಟಿದ್ದೀನಿ, ಇದು ಶಿವರಾತ್ರಿ ದಿವಸ ಮಾಡಲಿ. ಯಾಕೆ ಇವಾಗ ಮುಂಚಿತವಾಗಿ ಮಾಡ್ತಾಯಿದ್ದೀನಿ ಅಂದರೆ ಸಿದ್ಧತೆ ಮಾಡ್ಕೋಬೇಕಲ್ಲ. ಮಣ್ಣು ತರಬೇಕು, ಕೆರೆ ಮಣ್ಣು, ನದಿ ಮಣ್ಣು ಅಂತ ಎಲ್ಲೋ ಮಣ್ಣು ತರಬೇಕು. ಈ ಸಿಟಿಲಿರೋ ಕೆರೆ ಇಲ್ಲ, ನದಿ ಇಲ್ಲ, ಬೇರೆ ಊರಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಹೋಗಿ ಮಣ್ಣು ತರಲಿ ಅಂತೇಳಿ 26ನೇ ತಾರೀಕು ಮುಂಚೆನೇ ಈ ಎಪಿಸೋಡ್ ಇವತ್ತು ಮಾಡ್ತಾಯಿದ್ದೀನಿ. ಏಕೆಂದರೆ ನಿಮಗೆಲ್ಲ ಸಿದ್ಧತೆ ಆಗಲಿ ಅಂತ. ಯಾರು ಈ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಅಪಮೃತ್ಯು ದೋಷ, ಕಾರ್ ಆಕ್ಸಿಡೆಂಟು, ವಾಹನ ಮೃತ್ಯು ದೋಷ, ಭೂಕಂಪನ, ಭೂಮಿ ಕಂಪನ ಆದಾಗ, ಭೂಕಂಪ ಭೂಮಿನೇ ಭಾಗ ಆದಾಗ, ಅಗ್ನಿ ಮೃತ್ಯು, ಜಲ ಮೃತ್ಯು, ವಾಯು ಮೃತ್ಯು, ವ್ಯಾಳ ಮೃತ್ಯು, ಎಂತಿಂಥದ್ದು ಎಲ್ಲ ಇದೆಯೋ ಅದೆಲ್ಲ ದೋಷ ನಿವಾರಣೆ ಆಗುತ್ತೆ. ಇದೆಲ್ಲ ಆದಮೇಲೆ ಒಂದೊಂದು ಯಾಮದಲ್ಲಿ ಕೂತ್ಕೊಂಡು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ವಕ್ಷೀಯಮಾಮೃತಾತ್ ಏತೆ ಸಹಸ್ರಮಯುತಂ ಪಾಶಾ ಮೃತ್ಯೋಮರ್ಥ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಯ ಸರ್ವನವ ಯಜಾಮಹೇ ಮೃತ್ಯುವೇ ಸ್ವಾಹ ಮೃತ್ಯುವೇ ಸ್ವಾಹ. ಇದು ಮಹಾಮೃತ್ಯುಂಜಯ ಮಂತ್ರ. ಎಲ್ಲ ಮೃತ್ಯುದ್ರು ನಾಶ ಆಗಲಿ ಅಂಥೇಳಿ ಅಷ್ಟು ವಿಶೇಷ. ಇದು ಹೇಳಕ್ಕೆ ಬರಲಿಲ್ಲ ಅಂದರೂ ಓಂ ಹ್ರೀಂ ಔಂ ನಮಃ ಶಿವಾಯ, ಓಂ ಹ್ರೀಂ ಔಂ ನಮಃ ಶಿವಾಯ ಅಂಥೇಳಿ ಮಾಡ್ತಾಯಿರಿ. ಈ ಎಲ್ಲ ನಮ್ಮ ಶರೀರಕ್ಕಂಥ ಪಂಚಭೂತಗಳನ್ನು ಕ್ಲೆನ್ಸ್ ಮಾಡಲಿಕ್ಕೆ ಈ ಪೂಜೆ, ಮತ್ತು ಇಡೀ ಜಗತ್ತಿನ ಸಂರಕ್ಷಣೆ ಮಾಡಲಿಕ್ಕೆ ಕೂಡ ಇದೊಂದು ವಿಶೇಷವಾದಂಥ ಪೂಜೆ. ನೀವು ಜಗತ್ತಿಗೆ ಊಟ ಕೊಡೋಕ್ಕಾಗಲ್ಲ, ಬಟ್ಟೆ ಕೊಡೋಕ್ಕಾಗಲ್ಲ, ಹಣ ಕೊಡೋಕ್ಕಾಗಲ್ಲ, ಆಸ್ತಿ ಕೊಡೋಕ್ಕಾಗಲ್ಲ. ಆದರೆ ಇವತ್ತು ಈ ಶಿವರಾತ್ರಿ ದಿವಸ ಈ ಲಿಂಗನ ಪ್ರತಿಷ್ಠಾಪನೆ ಮಾಡಿ ಮನೆ ಒಳಗಡೆ ಅದೆಲ್ಲ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಜಗತ್ತಿಗೆ ಸುಖ ಶಾಂತಿ ಕೊಡುವಂಥ. ಶಿವರಾತ್ರಿ ನೆಕ್ಸ್ಟ್ ಡೇಗೆ ಎಲ್ಲ ನಿರ್ಮಾಲ್ಯ ಎಲ್ಲ ತೆಗೆದು 5 ಲಿಂಗಗಳನ್ನು ಒಂದು ಬಕೆಟ್ಗೆ ಹಾಕಿ ಇಟ್ಬಿಡಿ. ಎಲ್ಲ ಕರಗತ್ತೆ. ಆ ಕರಗದ ಮೇಲೆ ಆ ಲಿಂಗದ ಕರಗಿ ನೀರಿಗೆಲ್ಲ ಅದೆಲ್ಲರೂ ಆ ಮನೆ ಮಂದಿಯೆಲ್ಲ ಸ್ನಾನ ಮಾಡಬೇಕು. ಇದೇ ಪ್ರಸಾದ, ಮಹಾಪ್ರಸಾದ. ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳ್ತೀನಿ. 5 ಲಿಂಗಗಳನ್ನು ಒಂದು ದೊಡ್ಡ ಬಕೆಟ್ಗೆ ಹಾಕ್ಬಿಡಿ, ನೀರಲ್ಲಿ ಮುಳುಗಿಸ್ಬಿಡಿ, ವಿಸರ್ಜನೆ ಮಾಡಿ. ಆಮೇಲೆ ನೀರೆಲ್ಲ ತಿಳಿಯಾಗುತ್ತೆ. ಆ ತಿಳಿ ನೀರು ತೊಗೊಂಡು ಮನೆ ಮಂದಿಯೆಲ್ಲ ಸ್ನಾನ ಮಾಡಿ. ಅದರಲ್ಲೂ ಚರ್ಮವ್ಯಾಧಿ ರೋಗ ಇರೋರು, ಆರ್ಥೊರೈಟಿಸು, ರೊಮಟೈಡ್ ಆರ್ಥೊರೈಟಿಸು, ಈ ನೀರಿನ ಮೇಲೆ ಬಿದ್ದಾಗ ನಮ್ಮ ಶರೀರ ಎಲ್ಲ ಪಂಚಭೂತಗಳು ಶುದ್ಧಿ ಆಗ್ತದೆ. ನೀವೇನು ಪ್ರಯಾಗ್, ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡ್ತಿರೋ, ಟಿ ನರಸೀಪಲ್ಲಿ ಯಾರು ಸ್ನಾನ ಮಾಡೋಕ್ಕಾಗಿಲ್ವೋ, ಕುಂಭಮೇಳಕ್ಕೆ ಹೋಗೋಕ್ಕಾಗಿಲ್ವೋ, ಈ ಲಿಂಗದ ನೀರೇ. ಯಾಕೆಂದರೆ ಇದೆಲ್ಲ 5 ಭೂತಗಳು ಇದೆಲ್ಲ ಇದೆಯಲ್ಲ, ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ, ಈ ಪಂಚಭೂತಗಳ ಅಂಶ ಇದರಲ್ಲಿದೆ. ಆಯಾ ಲಿಂಗಗಳು ವಿಸರ್ಜನೆ ಆಗಿದೆ. ಅದು ನೀರನ್ನು ತಗೊಂಡು ನೀವು ಸ್ನಾನ ಮಾಡಿ, ಮಿಕ್ಕಿದ್ದ ಮಣ್ಣೇನಿದೆಯೋ ಆ ನೀರನ್ನು ನಿಮ್ಮ ಮನೆ ಗಿಡಗಳಿಗೆ ಹಾಕಿ, ಇಲ್ಲ ನಿಮ್ಮ ಬಂಧು ಮಿತ್ರರಿಗೆ ನೀರು ಕೊಡಿ. ಇದು ಪಂಚಲಿಂಗಗಳ ಪೂಜೆ ಮಾಡೋ ಮಹಾಪ್ರಸಾದ ತೀರ್ಥ ಅಂಥೇಳಿ. ನೀವು ಸ್ನಾನ ಮಾಡೋಕ್ಕೆ ಮುಂಚೆ 3 ಸಲ ಆತ್ಮ, ದೇಹ, ಮನಸ್ಸು ಶುದ್ಧಿಗೆ 3 ಆವರ್ತಿ ತೀರ್ಥ ತಗೋಬೇಕು. ಆತ್ಮತತ್ವ ಯಸ್ವಹ, ಮನತ್ತತ್ವ ಯಸ್ವಹ, ದೇಹತತ್ವ ಯಸ್ವಾಹ. 3 ಆವರ್ತಿ 3 ಸಲ ತೀರ್ಥ ಕೊಡಿದ್ಬಿಟ್ರೆ ಆ ಪಂಚಭೂತರ ಶಕ್ತಿ ನಿಮ್ಮ ಶರೀರಕ್ಕೆ ತೀರ್ಥ ಮುಖೇನ ಹೋಗುತ್ತೆ. ಆರ್ತಿ ಮುಖೇನ ಸೂಕ್ಷ್ಮ ಶರೀರಕ್ಕೆ ಶಾಂತಿ, ತೀರ್ಥ ಮುಖೇನ ದೇಹಕ್ಕೆ ಶಾಂತಿ, ಮಂತ್ರ ಜಪ, ಧ್ಯಾನ, ದರ್ಶನ ಇವೆಲ್ಲ ಕಾರಣ ಶರೀರಕ್ಕೆ ಶಾಂತಿ. ಹೀಗೆ ಯಾರ್ಯಾರಿಗೆ ಅಪಮೃತ್ಯು ದೋಷ ಇದೆಯೋ, ಅಲ್ಪಾಯುಷ್ಯ ಸತ್ತೋಗೋದು, ಮತ್ತು ಔಷಧಿ ತೊಗೊಂಡು ಪಾಯ್ಸನಾಗಿ ಸತ್ತೋಗ್ತಾರೆ, ಆಕ್ಸಿಡೆಂಟಲ್ಲಿ ಸತ್ತೋಗ್ಬೋದು, ನೇಣಾಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಏನೋ ಒಂದು ರೀತಿಯ ಸಾವುಗಳಿದ್ರೆ ಅದೆಲ್ಲ ಈ ದೋಷ ನಿವಾರಣೆ. ಇದಕ್ಕೆ ಈ ಪಂಚಲಿಂಗಗಳ ಪೂಜೆ ಮಾಡೋದ್ರಿಂದ ಶನಿ ಶಾಂತಿ ಆಯಿತು. ರಾಹು, ಕೇತು, ಕುಜ ಮತ್ತು ಸೂರ್ಯ, ಈ 5 ಗ್ರಹಗಳಿಗೆ ನಿಮ್ಮ ಜಾತಕಕ್ಕೆ ಶಾಂತಿ ಆಯಿತು. ಇದೊಂಥರ ಹೋಲ್ಸೇಲ್ ಧಮಾಕ ಇದ್ದಾಗೆ. ಅದರಿಂದ ಇದು ಪ್ರತಿನಿತ್ಯ ಮಾಡೋಕ್ಕಾಗಲಿಲ್ಲ ಅಂದರೂ ವರ್ಷಕ್ಕೊಮ್ಮೆ ಆದರೂ ಮಾಡ್ಬೋದು. ಈ ಒಂದು ಪಂಚಲಿಂಗ ಆರಾಧನೆ ನೀವು ನಮ್ಮ ಕರ್ನಾಟಕದಲ್ಲಿದೆ. ಈ 5 ಲಿಂಗಗಳು ತಲಕಾಡಲ್ಲಿದೆ. ಸಬ್ ಡಿವಿಷನು ಕಂಚಿ, ತಿರುಚಿ, ತಿರುವಣ್ಣಾಮಲೈ ಮತ್ತು ಚಿದಂಬರಂ, ಕಾಳಹಸ್ತಿಗೆ ಯಾರು ಹೋಗೋಕ್ಕಾಗಲ್ವೋ ಅದರ ಸಬ್ ಆಫೀಸು ತಲಕಾಡಲ್ಲಿದೆ. ಪಂಚಭೂತಗಳಲ್ಲಿ ಪಂಚಲಿಂಗಗಳಂತೇಳಿ ಅದು ತಲಕಾಡಲ್ಲಿ ನೀವು ಹೋದಾಗ ನೋಡ್ಬೋದು. ಕರ್ನಾಟಕದಲ್ಲಿರೋರು ಇದೊಂದು ಭಾಳ ವಿಶೇಷವಾದದ್ದು. ಈ ವರ್ಷ ಈ ಒಂದು ಪಂಚಲಿಂಗ ಪೂಜೆ ಆರಾಧನೆಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ಇದನ್ನು ಮಾಡಿ. ಎಲ್ಲರ ಹತ್ರ ಹೋಗಿ ನಮ್ಮ ಕಷ್ಟ ಹೇಳ್ಕೊಳ್ಬಾರ್ದು. ನಮ್ಮ ಮನೇಲೇ ಶಿವನಿಗೆ ಎಲ್ಲ ಹೇಳ್ಕೋಬೇಕು. ಇದರಲ್ಲಿ ಧರ್ಮ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ದೈವ ಭೇದ ಇಲ್ಲ. ವೈಷ್ಣವರು, ಶೈವರು ಎಲ್ಲರೂ ಮಾಡೋವಂಥದ್ದು. ಯಾಕೆಂದರೆ ಎಲ್ರಿಗೂ ಗಾಳಿ ಬೇಕು, ಎಲ್ರಿಗೂ ಬೆಂಕಿ ಬೇಕು, ಎಲ್ರಿಗೂ ಭೂಮಿ ಬೇಕು, ಎಲ್ರಿಗೂ ಜಲ ಬೇಕು, ಎಲ್ರಿಗೂ ಮನಸ್ಸಲ್ಲಿದೆ ದ್ವಂದ್ವ. ಅದೆಲ್ಲ ಕ್ಲಿಯರ್ ಆಗಬೇಕು ಅಂತಂದರೆ ಈ ಪಂಚಲಿಂಗಗಳ ಆರಾಧನೆ ಈ ಮಹಾಶಿವರಾತ್ರಿಯಲ್ಲಿ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಈ ವಿದ್ಯೆ ಇವತ್ತು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ.
ಈ ಬೀಜಾಕ್ಷರ ಓಂ ಹ್ರೀಂ ಓಂ ನಮಃ ಶಿವಾಯ ಭಾಳ ವಿಶೇಷವಾದ ಇದು ಸಾಕ್ಷಾತ್ ಶಿವ ಪಾರ್ವತಿಗೆ ಉಪದೇಶ ಮಾಡಿದಂಥ ಈ ಮಂತ್ರ ಪಾರ್ವತಿ ದಿನ ಹೇಳ್ತಾರಂತೆ. ಇದು ಶಿವಪುರಾಣ ಒಂದು ಕಡೆ ಬರ್ತದೆ. ಇದು ಆದ್ದರಿಂದ ಸ್ವಂತ ಶಿವನ ಬಾಯಿಂದಲೇ ಬಂದಂಥದ್ದು. ಈ ಒಂದು ಮಂತ್ರವನ್ನು ಈ ಒಂದು ರಾತ್ರಿ ಶಿವರಾತ್ರಿ ದಿವಸ ನೀವು ಜಪ ಮಾಡೋದ್ರಿಂದ ಸಕಲ ಭೋಗಗಳು ಲಭ್ಯವಾಗುತ್ತೆ. ನಾನು ಈ ಒಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮೆಲ್ಲ ವೀಕ್ಷಕರು ಕೂಡ ಆ ಭಗವಂತ ಲಯಕಾರಕ ಸ್ಮಶಾನವಾಸಿ ಮಹಾ ಪರಮೇಶ್ವರ ನಿಮಗೆ ಆಯುಷ್ಯು ಆರೋಗ್ಯ ಧನ ಧಾನ್ಯ ಕನಕ ವಸ್ತ್ರಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೊದಲು 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಆ ಲೈಕ್ ಅಂತ ಒಂದು ಬಟನ್ ಇದೆ, ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ನೀವು ಯಾವಾಗ ಆ ಬಟನ್ ಪ್ರೆಸ್ ಮಾಡ್ತಿರೋ ನನಗೆ ಕೊಟ್ಟಂಥ ಒಂದು ಮರ್ಯಾದೆ ಅದು. ಮತ್ತು ನೀವು ನೋಡೋದಕ್ಕೂ ತೃಪ್ತಿ ಅಂತ ಅನಿಸುತ್ತೆ. ಲೈಕ್ ಆಯಿತು, ನನಗೆ ಇದು ನೋಡಿ ಖುಷಿ ಆಯಿತು ಅನ್ನೋದಕ್ಕೆ ನಿಮಗೂ ಸಂತೋಷ, ನನಗೂ ಒಂದು ಸಂತೋಷ ಕೊಡಬೇಕು ಅಂದರೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖೇನ ಅಥವಾ ಇಮೇಲ್ ಮುಖೇನ ಎಲ್ರಿಗೂ ಶೇರ್ ಮಾಡಿ. ಆಮೇಲೆ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡಲ್ಲಿ ಕೂಡ ನಾವು ಎಲ್ಲ ರೀತಿಯ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ನಿಮಗೆ ಯಾವಾಗ ಬೇಕಾದ್ರೂ ಓಪನ್ ಮಾಡಿ ನೋಡ್ಬೋದು. ಕೆಲವರು ಅಪಾಯಿಂಟ್ಮೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾನು ಸ್ಕೀಮ್ ಎತ್ತು ತೋರಿಸ್ತಾ ಇದ್ದೀನಿ. www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರಿಗಾರು ಬೇರೆ ವಾಸಿ ಆಗಿರೋ ಕಾಯಿಲೆಗಳಿತ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ನೀವು ತೊಗೊಂಬನ್ನಿ. ಅದನ್ನು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಿಮಗೆ ಪರಿಹಾರ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಆ ಲಿಂಕಲ್ಲಿ ನೀವೇ ಡೇ ಟು ಟೈಮ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಶೇಷ ಸಂಚಿಕೆ ಮಹಾಶಿವರಾತ್ರಿ ಪ್ರಯುಕ್ತ ಈ ಸಂಚಿಕೆ ನಿಮಗೆ ನೋಡಿದ್ದಕ್ಕೂ ಕೇಳಿದ್ದಕ್ಕೂ ಪೂಜೆ ಮಾಡೋದಕ್ಕೂ ಫಲಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.